ಎವರೇಜ್ ಅಂದ್ರೆ ಏನು? ಎವರೇಜ್ ಅಂತಂದ್ ಹೇಳಿದ್ರೆ ನಾವು ಸರಾಸರಿ ಅಂತಂದ್ ಹೇಳ್ತೇವೆ. ಕನ್ನಡದಲ್ಲಿ ಏನ್ ಹೇಳ್ತೇವೆ? ಸರಾಸರಿ ಅಂತಂದ್ ಹೇಳ್ತೇವೆ. ಇವಾಗ ಏನಂತಂದ್ ಹೇಳಿದ್ರೆ ಒಂದು ವ್ಯಾಲ್ಯೂಸ್ ಗಳಿರ್ತಾವ. ಸೊ ಈ ತರ ಏನಂತಂದ್ ಹೇಳಿದ್ರೆ, ಸೊ 4 ಬುಟ್ಟಿಗಳಿದಾವ ನೋಡ್ರಿ. 4 ಬುಟ್ಟಿಗಳಿದಾವ. ಒಂದೊಂದು ಬುಟ್ಟಿಯಲ್ಲಿ ಏನಿದಾವ ಅಂದ್ರೆ ಹಣ್ಣುಗಳಿದಾವ. ಒಂದೊಂದು ಬುಟ್ಟಿಯಲ್ಲಿ ಏನಿದಾವ ಅಂತಂದ್ ಹೇಳಿದ್ರೆ ಹಣ್ಣುಗಳಿದಾವ. ಇದ್ರಲ್ಲಿ 4 ಇದಾವ. ಸೊ ಇದ್ರಲ್ಲಿ 10 ಇದಾವ ಅನ್ಕೊಡ್ರಿ. ಇದ್ರಲ್ಲಿ 8 ಇದಾವ. ಇದ್ರಲ್ಲಿ ಎಷ್ಟಿದಾವ ಅಂತಂದ್ ಹೇಳಿದ್ರೆ ಒಂದು 12 ಇದಾವ ಅಂತ ಅನ್ಕೊಡ್ರಿ. ಸೊ ಒಂದೊಂದು ಬುಟ್ಟಿಯಲ್ಲಿ ಎಷ್ಟೆಷ್ಟು ಹಣ್ಣುಗಳಿದಾವ. ಸೊ ಆಪಲ್ ಅಂತ ಅನ್ಕೊಡ್ರಿ, ಹಣ್ಣುಗಳಿದಾವ. ಸೊ ಈ 4 ಬುಟ್ಟಿಗಳಲ್ಲಿ ಸೊ ಎವರೇಜ್ ಎಷ್ಟೈತೆ ಅಂತಂದ್ ಕೇಳಿದಾಗ ಈಗ ನಾವ್ ಹೇಳ್ತೀವಲ್ಲ, ಸೊ ಒಂದೊಂದು ಬುಟ್ಟಿಗೆ ನಾವ್ ಏನ್ ಮಾತಾಡಂಗಿಲ್ಲ, ಎವರೇಜ್ ಎಷ್ಟೈತೆ ಅಂತಂದ್ ಹೇಳು. ಸೊ ಒಂದೇ ಸಾರಿ ಕೊಟ್ಬಿಡ್ತೀನಿ, ಎನ್ಸಕ್ ಆಗಲ್ಲ ನಮ್ಗೆ ಅಂತಂದ್ ಹೇಳ್ತಾರೆ. ಎವರೇಜ್ ಅಂತಂದ್ ಹೇಳ್ತೀವಿ, ಸರಾಸರಿ. ಸೊ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಕಂಡುಹಿಡಬೇಕು. ಹೆಂಗ್ ಕಂಡುಹಿಡಬೇಕು? ಅದಕ್ಕೊಂದು ಏನಿದೆ ಅಂದ್ರೆ ಸೂತ್ರ ಐತೆ. ಸೊ ಎವರೇಜ್ ಈಕ್ವಲ್ ಟು ಅಂತಂದ್ ಹೇಳ್ತೀವಿ ಸಮ್ ಆಫ್ ವ್ಯಾಲ್ಯೂಸ್. ಸೊ ಇಲ್ಲಿ ಏನ್ ಎಷ್ಟು ಹಣ್ಣುಗಳಿದಾವಲ್ಲ, ಇದನ್ನ ನಾವು ಸಮ್ ಆಫ್ ವ್ಯಾಲ್ಯೂಸ್ ಅಂತಂದ್ ಹೇಳ್ತೀವಿ. ಹಣ್ಣುಗಳಿದಾವಲ್ಲ, ಎಲ್ಲಾ ಹಣ್ಣುಗಳನ್ನ ನಾವ್ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಎಷ್ಟಾಗತ್ತೆ ನೋಡ್ರಿ? 4 + 10 + 8 + 12 ಸಮ್ ಆಫ್ ವ್ಯಾಲ್ಯೂಸ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಡಿವೈಡೆಡ್ ಬೈ ಸೊ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದ್ ಐತೆ. ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇದಾವ? ಸೊ 1 ಬುಟ್ಟಿ ಐತೆ, 2 ಬುಟ್ಟಿ ಐತೆ, 3 ಬುಟ್ಟಿ ಐತೆ, 4 ಬುಟ್ಟಿ ಐತೆ. ಅಂದ್ರೆ 4 ಬುಟ್ಟಿಯಲ್ಲಿ ವ್ಯಾಲ್ಯೂಸ್ ಗಳಿದಾವ. ಸೊ ಅದನ್ನ ಸೊ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಕೆಳಗಡೆ ಬರೀಬೇಕು. ಎಷ್ಟು ವ್ಯಾಲ್ಯೂಸ್, ನಂಬರ್ ಆಫ್ ವ್ಯಾಲ್ಯೂಸ್ ಇದಾವ, 4 ನಂಬರ್ ಆಫ್ ಬುಟ್ಟಿಗಳಿದಾವಲ್ಲ ಹಂಗೆ. ಸೊ 4 ನಂಬರ್ ಆಫ್ ವ್ಯಾಲ್ಯೂಸ್ ಇದಾವ ಅಂತಂದ್ ಹೇಳಿ. ಸೊ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಕೂಡಿಸ್ಬಿಟ್ಟು ಡಿವೈಡೆಡ್ ಬೈ ಮಾಡ್ಬೇಕು. ಮೇಲ್ಗಡೆ ಕೂಡಿಸ್ರೆ ಎಷ್ಟಾಗತ್ತ? 10 + 4 14, ಆಮೇಲೆ 8 ಎಷ್ಟಾಗತ್ತೆ? 22 22 + 32 34 ಆಯ್ತು. 34 ಡಿವೈಡೆಡ್ ಬೈ 4. ಸೊ ಇವಾಗ ಏನ್ ಆನ್ಸರ್ ಬರುತ್ತಲ್ಲ ಅದೇನಾಗತ್ತೆ ಅಂದ್ರೆ ಅದ್ರದ್ದು ಸರಾಸರಿ ಆಗತ್ತ. ಸೊ ಈ ರೀತಿಯಾಗಿ ನಾವ್ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಇದು ಅರ್ಥ ಆಯ್ತಾ ನಿಮ್ಗೆ? ಎವರೇಜ್ ಏನಂದ್ರೆ ಸೊ ಸರಾಸರಿ ಹೆಂಗ್ ಕಂಡು ಹಿಡಿಯೋದು. ಸೊ ಇವಾಗ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಫೈಂಡ್ ದ ಎವರೇಜ್ ಆಫ್ ದಿ ಫಾಲೋವಿಂಗ್ ಸೆಟ್ ಆಫ್ ನಂಬರ್ಸ್. ಏನದ ಅಂದ್ರೆ ಸೊ ಇದ್ರದ್ದು ಎವರೇಜ್ ಅನ್ನ ನಾವು ಕಂಡುಹಿಡಬೇಕು. ಇಲ್ಲಿದೆ ನೋಡ್ರಿ, ಎವರೇಜ್ ಅನ್ನ ಕಂಡುಹಿಡಬೇಕು. ಸೆಟ್ ಆಫ್ ನಂಬರ್ಸ್ ಇದಾವ. ಎಷ್ಟು ನಂಬರ್ಸ್ ಇದಾವ ನೋಡ್ರಿ? ಇಷ್ಟು ನಂಬರ್ಸ್ ಗಳಿದಾವ. ಇವುಗಳು ನಾವ್ ಏನ್ ಮಾಡ್ಬೇಕು? ಎವರೇಜ್ ಅನ್ನ ಕಂಡುಹಿಡಬೇಕು. ಎವರೇಜ್ ಫಾರ್ಮುಲಾ ಏನಿದೆ? ಸೊ ಟೋಟಲ್ ಏನಂತಂದ ಹೇಳಿದ್ರೆ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್. ಸೊ ಇಷ್ಟೇ ನೆನ್ಪಿಟ್ಕೊಡ್ರಿ. ಸಮ್ಮು ಅಲ್ಲಿ ಏನ್ ಇರುತ್ತಲ್ಲ ಅದ್ರದ್ದು ಎಲ್ಲಾನು ಕೂಡಿಸ್ಬೇಕು. ಆಮೇಲೆ ಕೆಳಗಡೆ ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇದಾವ ಅಂತಂದ ಹೇಳಿ ನಾವು ಬರೀಬೇಕು. ಇದು ನಮ್ದು ಏನಂದ್ರೆ ಸೂತ್ರ. ಇದ್ರ ಪ್ರಕಾರ ನಾವು ಎವರೇಜ್ ಅನ್ನ ಕಂಡುಹಿಡಿಯೋಣ. ಎವರೇಜ್ ಈಕ್ವಲ್ ಟು ಸೊ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದಾವ ನೋಡ್ರಿ? ಸೊ 55 ಪ್ಲಸ್ ಬರ್ಕೊಡ್ರಿ, ಪ್ಲಸ್ 85 ಪ್ಲಸ್ 70 ಪ್ಲಸ್ 80 ಪ್ಲಸ್ 105. ಸೊ ಡಿವೈಡೆಡ್ ಬೈ ಎಷ್ಟಿದಾವ್ ನೋಡ್ರಿ? ಇವು 1 ಐತೆ, 2 3 4 5. ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದಾವ ಅಂದ್ರೆ 5 ಇದಾವ. ಇದನ್ನ ನಾವು ಕೂಡಿಸ್ಬೇಕು ಇವಾಗ. ಸೊ ಕೂಡಿಸ್ತಾ ಹೋಗ್ರಿ ನೋಡೋಣ. ಸರ್ ನಿಮ್ಗೆ ಈ ತರ ಕೂಡ್ಸಕ್ ಆಗ್ಲಿಲ್ಲ ಅಂದ್ರೆ ಈ ತರ ಬರ್ಕೊಂಡ್ ಕೂಡ್ಸ್ರಿ. ಕಂಪಲ್ಸರಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಮಾಡ್ಲೇಬೇಕು. ಸೊ 105. ಸೊ ಟೋಟಲ್ ಆಗಿ ಕೂಡ್ಸಿದ ನಂತರ ಎಷ್ಟಾಗತ್ತೆ ನೋಡ್ರಿ? ಸೊ 5 5 10 15. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 8 9 9 7 ಎಷ್ಟಾಗತ್ತ? 16 16 + 8 16 + 8 24 24 + 5 29. ಎಷ್ಟಾಯ್ತು? 29. ಅದಾದ ನಂತರ 2 + 1 3. ಸೊ ಟೋಟಲ್ ಆಗಿ 395 ಆಯ್ತು. ಡಿವೈಡೆಡ್ ಬೈ 5 ಅಂತ ಹೇಳ್ತೀವಿ. 5 ಇಂದ ಡಿವೈಡೆಡ್ ಮಾಡ್ರಿ. ಸರಿ, ನಮ್ಗೆ ಈ ತರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ತರ ಮಾಡ್ರಿ. ಎಸ್, ಈ ತರ ಮಾಡಕ್ ಆಗತ್ತಲ್ಲ. ಸೊ 5 ಇಂದ ಏನ್ ಮಾಡ್ರಿ ಅಂದ್ರೆ ಭಾಗಾಕಾರ ಮಾಡ್ರಿ. ಸೊ 5 5 7 35. ಅದಾದ ನಂತರ ಇಲ್ಲಿ 4 ಉಳಿತು, 45 ಆಗತ್ತೆ. ಇದು ಕೆಳಗಡೆ ಬಂದು ಸೊ 5 9 45. ಟೋಟಲ್ ಆಗಿ ಎಷ್ಟು ಬರುತ್ತಂದ್ರೆ ಸೊ 79 ಏನ್ ಬರುತ್ತಂದ್ರೆ ಆನ್ಸರ್ ಬರುತ್ತ. ಎಸ್. ಸೊ ಸರಾಸರಿ ಎಷ್ಟಿದೆ ಅಂತಂದ್ ಹೇಳಿದ್ರೆ ಈ ಎಲ್ಲಾ ವ್ಯಾಲ್ಯೂಸ್ ಗಳದ್ದು ಎಷ್ಟಿದೆಯಪ್ಪ ಅಂತಂದ್ ಹೇಳಿದ್ರೆ 79 ಅದ್ರದ್ದು ಸರಾಸರಿ ಆಗೈತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ಅರ್ಥ ಆಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನಿಮ್ಗೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಪಾಸ್ ಮಾಡ್ಬೇಕು, ಮೊದಲು ಸಾಲ್ವ್ ಮಾಡ್ಬೇಕು, ಆಮೇಲೆ ಮತ್ತೆ ವಿಡಿಯೋಸ್ ಅನ್ನ ಕಂಟಿನ್ಯೂ ಮಾಡ್ಬೇಕು. ನೋಡ್ರಿ, ಎವರೇಜ್ ಅಂತ ಬಂದಾಗ ನಾವು ಫಾರ್ಮುಲಾ ಏನ್ ಹೇಳ್ತೀವಿ? ಸೊ ಟೋಟಲ್ ಸಮ್ ಅಂತಂದ್ ಹೇಳ್ತೀವಿ. ಟೋಟಲ್ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದ್ ಹೇಳ್ತೀವಿ. ನಂಬರ್ ಆಫ್ ವ್ಯಾಲ್ಯೂಸ್. ಸೊ ಇವಾಗ ಟೋಟಲ್ ಸಮ್ ಅನ್ನ ನಾವು ಕಂಡಿಡ್ಬೇಕಲ್ಲ. ಟೋಟಲ್ ಸಮ್ ಕಂಡಿಡ್ಬೇಕಂದ್ರೆ ಈ ಎಲ್ಲಾ ವ್ಯಾಲ್ಯೂಸ್ ಗಳನ್ನ ನಾವು ಬರ್ಕೊಬೇಕು. ಸೊ ಏನೇನಿದಾವ್ ನೋಡ್ರಿ ವ್ಯಾಲ್ಯೂಗಳು? 24 + 64 + 36 + 30 + 98 + 18 ಹೋಲ್ ಡಿವೈಡೆಡ್ ಬೈ ಎಷ್ಟು ವ್ಯಾಲ್ಯೂಸ್ ಇದಾವ್ ನೋಡ್ರಿ? ನಂಬರ್ ಆಫ್ ವ್ಯಾಲ್ಯೂಸ್ 1 2 3 4 5 6 ಇದಾವ. ಟೋಟಲ್ ಆಗಿ 6 ಇದಾವ. ಇದನ್ನ ನೀವು ಕೂಡಿಸಿದಾಗ ಎಷ್ಟು ಬಂದಿದೆ ನೋಡ್ರಿ? ಟೋಟಲ್ ನೀವು ಕೂಡಿಸಿದಾಗ ಎಷ್ಟು ಬಂದಿತ್ತಂಪ? 270 ಬಂದೈತ. ಸೊ ಡಿವೈಡೆಡ್ ಬೈ 6. ಸೊ ಇದನ್ನ ನಾವು ಸೊಲ್ಯೂಷನ್ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ಸೊ 6 4 24, 3 ಉಳಿತು, 6 5 30. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಸರಾಸರಿ ಎಷ್ಟು ಬರುತ್ತೆ ಅಂದ್ರೆ ಈ ವ್ಯಾಲ್ಯೂಸ್ ಗಳದ್ದು 45 ಬರುತ್ತೆ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಸೊ ಅದಾದಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ.
ಸೊ ನೆಕ್ಸ್ಟ್ ಯಾವ ತರ ಕ್ವಶನ್ಸ್ ಗಳು. ಸೊ ಈ ತರ ಏನ್ ಮಾಡ್ಬೇಕಂದ್ರೆ ನಾವು ಎವರೇಜ್ ಗಳನ್ನ ಕಂಡುಹಿಡಬೇಕು. ಟೋಟಲ್ ಸಮ್ ಆಫ್ ದಿ ವ್ಯಾಲ್ಯೂಸ್ ಮಾಡ್ಕೋಬೇಕು. ಟೋಟಲ್ ಏನಂದ್ರೆ ಮೊತ್ತವನ್ನ ಕಂಡುಹಿಡಬೇಕು. ಡಿವೈಡೆಡ್ ಎಷ್ಟು ವ್ಯಾಲ್ಯೂಸ್ ಇದಾವನ್ನ ಅದರಿಂದ ಡಿವೈಡೆಡ್ ಬೈ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ. ಸೊ ಎವರೇಜ್ ಆಫ್ ಫಸ್ಟ್ 5 ಆಡ್ ಮಲ್ಟಿಪ್ಲೈಸ್ ಆಫ್ 3 ಅಂತ ಕೇಳಿದಾನೆ. ಹಿಂಗಂದ್ರೆ ಏನು ಅರ್ಥ ಮಾಡ್ಕೋಬೇಕು. ಫಸ್ಟ್ 5 ಮೊದಲಿನ 5 ಸೊ ಮಲ್ಟಿಪಲ್ಸ್ ಆಫ್ 3 ಅಂತಂದ ಹೇಳಿದ್ರೆ, ಮಲ್ಟಿಪಲ್ಸ್ ಆಫ್ 3 ಅಂತಂದ ಹೇಳಿದ್ರೆ 3 ಬಗ್ಗೆ ಏನ ಬರ್ರಿ ನೋಡ್ರಿ. 3 1 3, 3 2 6, 3 3 9, 3 4 12, 3 5 15, 3 6 18, 3 7 21, 3 8 24, 3 9 27, 3 10 30, 3 11 ಎಷ್ಟು 33. ಸೊ ಈ ತರ ಹೆಂಗೆ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಮೊದಲ 5 ಅಂತಂದ ಹೇಳಿದಾನ. ಮೊದಲ 5 ಅಂತಂದ ಹೇಳಿದ್ರೆ ಇವು ಬರ್ತಾವ. ಬಟ್ ಅದ್ರಲ್ಲಿ ಇನ್ನೊಂದ್ ಏನ್ ಕೊಟ್ಟಿದ್ದಾನ ಅಂದ್ರೆ ಆಡ್ ಅಂತಂದ್ ಕೊಟ್ಟಿದ್ದಾನ. ಮೊದಲ 5 ಬೆಸ ಸಂಖ್ಯೆಗಳು. 3ರ ಮಗ್ಗೆಯಲ್ಲಿ ಮೊದಲ 5 ಬೆಸ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಅವತ್ರದ್ದು ಎವರೇಜ್ ಕಂಡಿಡ್ಬೇಕು ಅಂತ ಹೇಳಿದ್ರೆ. ಸೊ ಇದ್ರಲ್ಲಿ ಯಾವ ಬೆಸ ಸಂಖ್ಯೆ ಬರ್ತಾವ. 3 ಬರುತ್ತ, 9 ಬರುತ್ತೆ. ಯಾಕಂದ್ರೆ 6 ಇವನ್ ಅಂತಂದ್ ಹೇಳ್ತೀವಿ, ಸಮ ಸಂಖ್ಯೆ ಅಂತಂದ್ ಹೇಳ್ತೀವಿ. 12 ಬರಲ್ಲ, 15 ಬರುತ್ತ, 18 ಬರಲ್ಲ, 21 ಬರುತ್ತ, ಆಮೇಲೆ 24 ಬರಲ್ಲ, 27 ಬರುತ್ತೆ. ಎಷ್ಟಾದ ನೋಡ್ರಿ, 1 2 3 4 5 ಅದು. ಸೊ ಇವುಗಳನ್ನ ಬರ್ಕೊಡ್ರಿ. ಸೊ 3 9 15 ಆಮೇಲೆ 21 ಆಮೇಲೆ 27 ಈ ಮೊದಲ 5 ಏನಿದಾವಲ್ಲ ಆಡ್ ಸಂಖ್ಯೆಗಳು, ಮಲ್ಟಿಪಲ್ ಆಫ್ 3s. ಇದ್ರದ್ದು ಎವರೇಜ್ ಕಂಡಿಡ್ಬೇಕು. ಎವರೇಜ್ ಕಂಡಿಡ್ಬೇಕಂದ್ರೆ ನಮ್ ಫಾರ್ಮುಲಾ ಏನಿದೆ, ಟೋಟಲ್ ಸಮ್ ಏನಿರಬೇಕು, ಟೋಟಲ್ ಸಮ್. ಅದಾದ ನಂತರ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ವ್ಯಾಲ್ಯೂಸ್. ಟೋಟಲ್ ಸಮ್ ಎಷ್ಟಾಗತ್ತೆ ನೋಡ್ರಿ, ಕೆಳಗಡೆ ಬರೀತೀನಿ ನೋಡ್ರಿ. ಟೋಟಲ್ ಸಮ್ ಎಷ್ಟಾಗತ್ತ, 3 + 9 + 15 + 21 + 27. ಸೊ ಟೋಟಲ್ ಆಗಿ ಎಷ್ಟಾಗತ್ತ ನೋಡ್ರಿ, ಹೋಲ್ ಡಿವೈಡೆಡ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಾಗತ್ತ, 1 2 3 4 5 ಹೋಲ್ ಡಿವೈಡೆಡ್ ಬೈ 5. ಟೋಟಲ್ ಆಗಿ ಇದನ್ನ ಕೂಡಿಸಿದಾಗ ಎಷ್ಟಾಗತ್ತ ನೋಡ್ರಿ. ಎಸ್, ಟೋಟಲ್ ಆಗಿ ಇದನ್ನ ಕೂಡಿಸಿದಾಗ ಎಷ್ಟಾಗತ್ತೆ ಅಂತ ಹೇಳಿದ್ರೆ 75 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 5 ಅನ್ನ ಮಾಡಿದಾಗ ನಾವು ಸಿಂಪ್ಲಿಫಿಕೇಶನ್ ಮಾಡ್ರಿ. ಸೊ 5 1 5, ಸೊ 2 ಉಳಿತ, 5 5 25. 15 ಏನಾಗತ್ತೆ ಅಂದ್ರೆ ಸೊ ಇದ್ರದ್ದು ಸರಾಸರಿ ಬರುತ್ತೆ. ಸೊ ಆಮೇಲೆ ಇನ್ನೊಂದು ಈಸಿಯಾಗಿ ಹೇಳ್ಬೋದು. ಸೊ ನಾವೇನಂತಂದ ಹೇಳಿದ್ರೆ ಈಸಿಯಾಗಿ ಹೇಳ್ಬೋದು. ಯಾವ ತರ ಅಂತಂದ ಹೇಳ್ಬೋದು ಇವಾಗ. ಸೊ ಕಂಟಿನ್ಯೂಷನ್ ಇದ್ರೆ, ಇವಾಗ ನಂಬರ್ಸ್ ಗಳು ಕಂಟಿನ್ಯೂ ಆಗಿದ್ರೆ ಸೊ ಅವುಗಳನ್ನ ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಅದ್ರ ಸರಾಸರಿಗಳನ್ನ ಕಂಡುಹಿಡಿಬಹುದು. ಯಾವ ತರ ಕಂಡುಹಿಡಿಬಹುದು ಸರಾಸರಿ ಈಸಿಯಾಗಿ. ಇವಾಗ ನೋಡ್ರಿ, ಇವತ್ರ ಡಿಫರೆನ್ಸ್ ನೋಡ್ರಿ ಎಷ್ಟೆಷ್ಟಿದೆ. ಇವತ್ರ ಡಿಫರೆನ್ಸ್ ಎಷ್ಟಿದೆ ನೋಡ್ರಿ, 6 ಇದೆ. ಇದ್ರ ಡಿಫರೆನ್ಸ್ 6 ಇದೆ. ಸೊ ಇದ್ರದ್ದು 6 ಇದೆ. ನಾರ್ಮಲ್ ಆಗಿ ಹೇಳ್ತಾ ಇದೀನಿ, ಇದ್ರದ್ದು 6 ಇದೆ. ಸೊ ಇವಾಗ ನಾವು ಸರಾಸರಿಯನ್ನ ಕಂಡುಹಿಡಿಬೇಕಂತಂದ ಹೇಳಿದ್ರೆ, ಇವು 5 ಸಂಖ್ಯೆ ಇರೋದ್ರಿಂದ ಸೊ ಈ ಕಡೆದು ಈ ಕಡೆದ್ ಬಿಡ್ರಿ, ಈ ಕಡೆದ್ ಬಿಡ್ರಿ, ನಡುವಿನ ಪದ ಏನೈತಲ್ಲ ಅದು ಏನಾಗಿರುತ್ತೆ ಅಂದ್ರೆ ಸರಾಸರಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 2 3 4 5 6 7 ಅಂತ ಅನ್ಕೊಳ್ರಿ. 7 ನಂಬರ್ಸ್ ಇದಾವ, ಕಂಟಿನ್ಯೂಸ್ ಆಗಿದಾವ. ಸೀರೀಸ್ ಅಂತಂದ ಹೇಳ್ತೀವಿ. ಸೀರೀಸ್ ಅಲ್ಲಿ ಇದಾವ, ಕಂಟಿನ್ಯೂಸ್ ಆಗಿದಾವ. ಸೊ ಇದ್ರ ಸರಾಸರಿ ಕಂಡುಹಿಡ್ರಿ ಅಂತಂದ್ ಕೇಳಿದ್ರೆ ಸೊ ಇದ್ರ ಸರಾಸರಿ ಎಷ್ಟಾಗತ್ತೆ ಅಂದ್ರೆ ಸೊ ನಡುವಿನ ಪದ ಆಗಿರುತ್ತ. ಹೆಂಗಂತಂದ ಹೇಳಿದ್ರೆ 4 ಆಗಿರುತ್ತೆ. ಸೊ ಇದನ್ನ ಬಿಡ್ರಿ, 3 ಬಿಟ್ಟು ಈ ಕಡೆಯಿಂದ 3 ಬಿಟ್ರಿ. ರೈಟ್ ಸೈಡ್ ಎಷ್ಟಾಗಿರ್ತಾವ, ರೈಟ್ ಸೈಡ್ ಎಷ್ಟಿದಾವಲ್ಲ ಅಷ್ಟು ಲೆಫ್ಟ್ ಸೈಡ್ ಬಿಟ್ಟು ಬಿಡ್ಬೇಕು. ನಡುವಿನ ಪದ ಏನಿರುತ್ತಲ್ಲ ಅದೇನಾಗಿರುತ್ತೆ ಸರಾಸರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಚೆಕ್ ಮಾಡ್ರಿ. ಸೊ 1 + 2 ಎಷ್ಟಾಗತ್ತೆ, 3 ಆಗತ್ತೆ. 3 + 3 6 ಆಗತ್ತೆ. ಆಮೇಲೆ 6 4 10 15. ಅದಾದ ನಂತರ 15 + 6 ಎಸ್ 15 + 6 21 + 7 28 ಆಯ್ತು. ಟೋಟಲ್ ಮೊತ್ತ 28. ಸೊ ಎಷ್ಟು ವ್ಯಾಲ್ಯೂಸ್ ಇದಾವ, ನಂಬರ್ ಆಫ್ ವ್ಯಾಲ್ಯೂಸ್ 7 ಇದಾವ. ಸರಾಸರಿನ ಕಂಡಿಡಿದ್ರೆ 7 4 28 4 ಬಂತು. ಸೊ ಈ ತರ ನಡುವಿನ ಪದ ಅಂತಂದ್ ಹೇಳ್ತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ, ನಮ್ಗೆ ಇದು ಅರ್ಥ ಆಗ್ಲಿಲ್ರಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಸೊ ಇವಾಗ ಏನಂತಂದ ಹೇಳಿದ್ರೆ ಸಿರೀಸ್ ಅಲ್ಲಿ ಇರ್ಬೇಕು. ಆ ನಂಬರ್ ಗಳು ಏನಿರ್ಬೇಕಂತಂದ ಹೇಳಿದ್ರೆ ಸಿರೀಸ್ ಅಲ್ಲಿ ಇರ್ಬೇಕು. 10 20 30 40 50 ನೀವ್ ಎಷ್ಟಾದ್ರೂ ತಗೊಳ್ರಿ. ಇಲ್ಲ ಮೊದಲಿನ 3 ಅಂಕಿಗಳನ್ನ ತಗೊಂಡಾಗ ಇವ್ರ ಸರಾಸರಿ ಕೇಳಿದ್ರೆ 20 ಆಗತ್ತ ನಡುವಿನ ಪದ. ಯಾಕಂದ್ರೆ ಅವು ಸಿರೀಸ್ ಅಲ್ಲಿ ಇದಾವ. ಆಮೇಲೆ ಈ 5 ಸಂಖ್ಯೆಗಳನ್ನ ತಗೊಂಡಾಗ ಇದ್ರದ್ದು ಸರಾಸರಿ ಎಷ್ಟಾಗತ್ತೆ 5 ಸಂಖ್ಯೆಗಳಂತ ಕೇಳಿದ್ರೆ ನಾವು ಡೈರೆಕ್ಟ್ ಆಗಿ 30 ಅಂತ ಹೇಳ್ಬಹುದು. ಯಾಕಂದ್ರೆ ಸಿರೀಸ್ ಅಲ್ಲಿ ಇದಾವ. ಈ ಕಡೆದ 2 ಬಿಡ್ಬೇಕು, ಈ ಕಡೆದ 2 ಬಿಡ್ಬೇಕು. ಇಲ್ಲ ಅಂದ್ರೆ ಈ ಕಡೆದೊಂದ್ ಬಿಡ್ರಿ, ಈ ಕಡೆದೊಂದ್ ಬಿಡ್ರಿ, ಆಮೇಲೆ ಈ ಕಡೆದೊಂದ್ ಬಿಡ್ರಿ, ಈ ಕಡೆದೊಂದ್ ಬಿಡ್ರಿ, ಉಳಿತೈತಲ್ಲ 30. ಸೊ ನಡುವಿನ ಪದ ಅದು ಸರಾಸರಿ ಆಗಿರುತ್ತೆ. ಜಸ್ಟ್ ಒಂದು ಟ್ರಿಕ್ ಅಷ್ಟೇ. ಇಲ್ಲ ಅಂತಂದ ಹೇಳಿದ್ರೆ ಬೇಡ ಸರ್ ನಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಎಲ್ಲ ಕೂಡಿಸ್ಬಿಟ್ಟು ಎಷ್ಟು ವ್ಯಾಲ್ಯೂಸ್ ಇದೆ ಅದರಿಂದ ಡಿವೈಡೆಡ್ ಬೈ ಮಾಡ್ಬೇಕು. ಎಸ್, ನೆಕ್ಸ್ಟ್ ನೋಡ್ರಿ. ಸೊ ಇದು ನಿಮ್ಗೆ ವರ್ಕ್. ಸೊ ಇದ್ ನೀವೇನ್ ಮಾಡ್ಬೇಕಂದ್ರೆ ಪಾಸ್ ಮಾಡ್ಬೇಕು. ಪಾಸ್ ಮಾಡಿ ಸೊ ಆನ್ಸರ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದ್ರದ್ದು ಸೊಲ್ಯೂಷನ್ ಅನ್ನ ನೋಡ್ಬೇಕು. ಎಸ್, ನಾ ಮಾಡ್ತಾ ಹೋಗ್ತೀನಿ ನೋಡ್ರಿ. ಫೈಂಡ್ ದ ಎವರೇಜ್ ಆಫ್ ದಿ ಫಸ್ಟ್ 10 ಇವನ್ ನಂಬರ್ಸ್ ಅಂತಂದೈತೆ. ಮೊದಲಿನ 10 ಇವನ್ ಅಂತಂದ ಹೇಳಿದ್ರೆ ಸಮ ಸಂಖ್ಯೆ ಅಂತಂದ ಹೇಳ್ತೀವಿ.
ಮೊದಲಿನ 10 ಸಮಸಂಖ್ಯೆಗಳದ್ದೇನಂತಂದ ಹೇಳಿದ್ರೆ ಎವರೇಜ್ ಅನ್ನ ಸರಾಸರಿಯನ್ನ ಕಂಡಿಡಿ ಅಂತಂದ ಹೇಳಿದ್ರ ಮೊದಲಿನ 10 ಸಮಸಂಖ್ಯೆಗಳೇ ಯಾವು? ಸೊ 2, 4, 6, 8, 10, 12, 14, 16, 18, 20. 10 ನೋಡ್ರಿ 1, 2, 3, 4, 5, 6, 7, 8, 9, 10. ಓಕೆ, ಮೊದಲಿನ 10 ಸಮಸಂಖ್ಯೆಗಳು ಅಂತಂದ ಹೇಳ್ತೀವಿ. ಬೆಸ ಸಂಖ್ಯೆಗಳಂತ ಬಂದಾಗ 1, 3, 5, 7 ಅಂತ ಬರಿತಾ ಹೋಗ್ತೀವಿ. ಇವುಗಳದ್ದು ಏನಂತ ಹೇಳಿದ್ರೆ ಮೊದಲ 10 ಬೆಸ ಸಂಖ್ಯೆಗಳ ಅಂದ್ರೆ ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಇವುಗಳನ್ನ ಆಡ್ ನಂಬರ್ಸ್ ಏನ್ ಮಾಡ್ಬೇಕಂದ್ರೆ ನೀವು ಸರಾಸರಿಯನ್ನ ಕಂಡಿಡಿರಿ, ಅದ್ರ ಜೊತೆಗೆ ಕಂಡಿಡಿರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಇವಾಗ ಕಂಡಿಡಿಬೇಕು. ಸೊ ಕಂಡಿಡ್ರಿ ನೋಡೋಣ. ಸೊ ಎಷ್ಟು ಬರುತ್ತೆ ಆನ್ಸರ್? ಸೊ ಇವುಗಳನ್ನ ಎಲ್ಲವನ್ನ ಕೂಡಿಸಿ ಮಾಡ್ರಿ. ಅದಾದ ನಂತರ ನಾನು ಆಗ್ಲೇ ಒಂದು ಟ್ರಿಕ್ ಹೇಳಿದ್ನಲ್ಲ, ಅದ್ರ ಪ್ರಕಾರ ಮಾಡ್ರಿ. ಸೊ 2 ಈ ಕಡೆ ಬರಂಗಿಲ್ಲ ನೋಡ್ರಿ, ಯಾವ್ಯಾವ ಏನೇನ್ ಮಾಡ್ತೀವಿ ನೋಡ್ರಿ. ಸೊ ನೀವು ಮಾಡ್ಬೇಕು ಇವಾಗ. ಸೊ 10 + 12 ಆಯ್ತು, 2 ಅಂಕಿ ಉಳಿತು. 2 ಅಂಕಿ ಉಳಿದಾಗ ಏನ್ ಮಾಡ್ಬೇಕು? ಸೊ ಈ ಎರಡನ್ನ ಕೂಡಿಸ್ಬೇಕು. 10 + 2 ಎಷ್ಟಾಗಿತ್ತು? 22 ಹೋಲ್ ಡಿವೈಡೆಡ್ ಬೈ 2. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 11 ಬರುತ್ತೆ. ಯಾಕಂತಂದ್ರೆ ಹೇಳಿದ್ರೆ ಈ ಎರಡರದ್ರ ಮಾತ್ರ ನಾವು ಕಂಡುಹಿಡ್ತಾ ಇದೀವಿ ಸೀರೀಸ್ ಅಂತ ಬಂದಾಗ. ಸೊ ಇಲ್ಲೆಲ್ಲಾದ್ರೂ ಒಂದೇ ಇತ್ತಂದ್ರೆ ಒಂದೇ ಬರಿತಾ ಇದ್ವಿ. ಸೊ 11 ಬರುತ್ತೆ. ಸರ್ ನಾವು ಹಂಗೆ ಮಾಡ್ತೀವಿ ಅಂತಂದ ಹೇಳಿದ್ರೆ ಓಕೆ, ಹಂಗೆ ಮಾಡೋಣ. ನೋಡ್ರಿ, ಟೋಟಲ್ ಸಮ್ ಬರೀರಿ. ಎಷ್ಟಾಗತ್ತೆ? 2 + 4 + 6 + 8 + 10 + 12 + 14 + 16 + 18 + 20. ಸೊ ಹೋಲ್ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದಾವ? ವ್ಯಾಲ್ಯೂಸ್ ಎಷ್ಟಿದಾವ? 10 ಇದಾವ. ಸೊ ಟೋಟಲ್ ಆಗಿ ನಮ್ ಸಮ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ ಕೂಡಿಸಿದಾಗ ಎಷ್ಟಾಗತ್ತ? ಟೋಟಲ್ ಆಗಿ 110 ಆಗತ್ತ. ಸೊ ಹೋಲ್ ಡಿವೈಡೆಡ್ ಬೈ 10 ಅಂತಂದ ಹೇಳ್ತೀವಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 11 ಅಂತ ಬರುತ್ತೆ. ಸೊ ನಾವು ಇದನ್ನ ನಾವು ಆಗ್ಲೇ ಮಾಡಿದ್ವಲ್ಲ, ಸೊ ಡೈರೆಕ್ಟ್ ಅಂತ ಮಾಡಿದಾಗ ಅದನ್ನು ಕೂಡ ಇವಾಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಸೊ ಈ ಕಡೆಯಿಂದ ಟೋಟಲ್ ಆಗಿ ಇಷ್ಟು ನಂಬರ್ಗಳಿದಾವ, ಇವು ಸೀರೀಸ್ ಅಲ್ಲಿ ಇದಾವ. ವ್ಯತ್ಯಾಸ ಏನಂತಂದ ಹೇಳಿದ್ರೆ ಸೇಮ್ ಐತೆ, ಸೀರೀಸ್ ಅಲ್ಲಿ ಇದಾವ ಅಂತ ಹೇಳ್ತೀವಿ. ಈ ಕಡೆದು ಒಂದು ಸಂಖ್ಯೆ ಹೋಯ್ತು, ಈ ಕಡೆದ ಒಂದು ಸಂಖ್ಯೆ ಹೋಯ್ತು, ಈ ಕಡೆದೊಂದು ಹೋಯ್ತು, ಈ ಕಡೆದೊಂದು ಹೋಯ್ತು, ಈ ಕಡೆದೊಂದು ಹೋಯ್ತು, ಈ ಕಡೆದೊಂದು ಹೋಯ್ತು, ಇಲ್ಲಿದು ಇಲ್ಲಿದು ಈ ಕಡೆದೊಂದು ಹೋಯ್ತು. ಸೊ ಇಲ್ಲಿ 2 ನಂಬರ್ಗಳು ಉಳಿದು. ಸೊ ಇದ್ರ ಯಾವ್ದು ನಡುವಿನ ಪದ ಒಂದೇ ಬಂದಿಲ್ಲ, 2 ಬಂದು ನಡುವಿನ ಪದ. ಸೊ ಅವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ 10 + 12 ಮಾಡ್ಬೇಕು, ಹೋಲ್ ಡಿವೈಡೆಡ್ ಬೈ 2 ಮಾಡ್ಬೇಕು. ಯಾಕಂದ್ರೆ ಎರಡೇ ವ್ಯಾಲ್ಯೂಸ್ ಇದಾವ. ಸೊ ಇದನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ? 22 ಹೋಲ್ ಡಿವೈಡೆಡ್ ಬೈ 2. ಸೊ ಇವಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 11 ಬರುತ್ತೆ. 11 ಏನಾಗತ್ತೆ ಅಂದ್ರೆ ಅದ್ರದ್ದು ಸರಾಸರಿ ಆಗುತ್ತೆ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತಂದ ಹೇಳಿದ್ರೆ ದ ಸಮ್ ಆಫ್ 12 ನಂಬರ್ಸ್ ಇಸ್ 180, ಫೈಂಡ್ ದಿ ಎವರೇಜ್ ನಂಬರ್ ಅಂತ ಕೇಳಿದಾರೆ. ಸೊ ಅವ್ರೇ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ದ ಸಮ್ ಆಫ್ 12 ನಂಬರ್ಸ್. ಸೊ ಟೋಟಲ್ ಆಗಿ ಏನದಾವ ಅಂದ್ರೆ 12 ನಂಬರ್ಸ್ ಇದಾವ, ಅವುಗಳದ್ದು ಮೊತ್ತ ಎಷ್ಟಿದೆ, ಸಮ್ ಎಷ್ಟಿದೆ ಅಂತಂದ ಹೇಳಿದ್ರೆ 180 ಇದೆ. ಸೊ ಹಂಗಂದ್ರೆ ಅದ್ರದ್ದು ಎವರೇಜ್ ಎಷ್ಟಾಗುತ್ತೆ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ, ನಮ್ದು ಎವರೇಜ್ ಫಾರ್ಮುಲಾ ಹಾಕ್ಬೇಕು. ಟೋಟಲ್ ಸಮ್ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದ ಹೇಳ್ತೀವಿ. ಇಲ್ಲಿ ನೋಡ್ರಿ, ಟೋಟಲ್ ಸಮ್ ಎಷ್ಟಾಗತ್ತ? 180 ಅಂತಂದ್ ಕೊಟ್ಟಿದ್ದಾನೆ. ಸೊ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದಾವ? 12 ನಂಬರ್ಸ್ ಇದಾವ. ಸೊ ಡಿವೈಡೆಡ್ ಬೈ 12. ಸೊ ಇವಾಗ ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 2ರಿಂದ ಮಾಡ್ರಿ. ಸೊ 2 6 12, 2 9 18, 0 ಉಳಿತು. 90/60 ಈ ಕಡೆ ಬರ್ಕೊಡ್ರಿ, ಮತ್ತೆ ಕನ್ಫ್ಯೂಸ್ ಆಗ್ಕೋಬಿಡ್ರಿ. ಸೊ ಇದು 3ರಿಂದ ಡಿವೈಡ್ ಆಗುತ್ತೆ. 3 2 6, 3 3 9, 0 ಆ ತರ ಬಂತು. ಅಂದ್ರೆ 3 30 90 ಆಗತ್ತೆ. ಸೊ ಮತ್ತೆ ನೋಡ್ರಿ 30 ಡಿವೈಡೆಡ್ ಬೈ 2 ಈ ಕಡೆ ಮಾಡ್ರಿ, 2 1 2 15 ಆಗತ್ತೆ. ಸೊ ಎವರೇಜ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 15 ಬರುತ್ತೆ. ಸೊ ಈ ತರ ಏನ್ ಮಾಡ್ಬೇಕಂದ್ರೆ ನಾವು ಕಂಡುಹಿಡ್ತಾ ಹೋಗ್ಬೇಕು. ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ ನಿಮ್ಗೆ ಕ್ವಶನ್ ಇದೆ ನೋಡ್ರಿ. ಸೊ ಪಾಸ್ ಮಾಡ್ರಿ. ಸೊ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಡ್ರಿ, ಆಮೇಲೆ ಸಾಲ್ವ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಸೊ ವಿಡಿಯೋ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಏನ್ ಕೇಳಿದ ಅಂದ್ರೆ ದ ಸಮ್ ಆಫ್ 20 ನಂಬರ್ಸ್, ಅಂದ್ರೆ ಟೋಟಲ್ ಆಗಿ 20 ನಂಬರ್ಸ್ ಇದಾವ, ಅದ್ರ ಸಮ್ ಎಷ್ಟಿದೆ ಅಂದ್ರೆ 680 ಐತ. ಸೊ ಫೈಂಡ್ ದೇರ್ ಎವರೇಜ್ ನಂಬರ್ ಅಂತ ಕೇಳಿದಾನ. ಸೊ ನಾನು ಡೈರೆಕ್ಟ್ ಆಗಿ ಮಾಡ್ತೇನೆ ನೋಡ್ರಿ. ಎವರೇಜ್ ಅಂತ ಬಂದಾಗ ಟೋಟಲ್ ಸಮ್ ಎಷ್ಟಿದೆ? 680 ಇದೆ. ಸೊ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದಾವ? 20 ಇದಾವ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ಇವಾಗ. ಎಷ್ಟಾಗತ್ತ ನೋಡ್ರಿ, ಸೊ 0 0 ಕ್ಯಾನ್ಸಲ್ ಆಗತ್ತ. 68 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟಾಗತ್ತ? ಸೊ 2 3 6, 2 4 8, 34 ಏನಾಗತ್ತೆ ಅಂತಂದ ಹೇಳಿದ್ರೆ ಇದ್ರದ್ದು ಆನ್ಸರ್ ಬರುತ್ತೆ. ಓಕೆ, ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಸ್.
ಸೊ ಎಲ್ರಿಗೂ ಅರ್ಥ ಆಗಿದ್ರೆ ಲೈಕ್ ಮಾಡ್ರಿ, ಅದೇ ತರ ಶೇರ್ ಮಾಡ್ರಿ, ಆಮೇಲೆ ಒಂದು ಕಮೆಂಟ್ ಹಾಕ್ರಿ. ಸೊ ನಿಮ್ಗೆ ಏನ್ ಅನ್ಸುತ್ತೋ ಅದೊಂದು ಕಮೆಂಟ್ ಹಾಕ್ರಿ. ಸೊ ಯಾಕಂತಂದ್ ಹೇಳಿದ್ರ ನೀವೆಲ್ರೂ ಓದ್ತಾ ಇದೀರಾ, ವಿಡಿಯೋ ನೋಡ್ತಿದ್ದೀರಾ ಅಂತಂದ್ ಹೇಳ್ಬಿಟ್ಟು ನನಗೂ ಏನಾಗ್ಬೇಕು, ಖುಷಿ ಬರ್ಬೇಕು, ನನಗೂ ಖುಷಿ ಆಗ್ಬೇಕು. ಅದಾದ ನಂತರ ನೆಕ್ಸ್ಟ್ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಲ್ಲ, ನಿಮ್ ತರ ಹುಮ್ಮಸ್ ಬರ್ಬೇಕು ನಂಗು. ಎಸ್, ಸೊ ಮೆಸೇಜ್ ಅನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನಿದೆ ಅಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಇವಾಗ ಇದ್ರಲ್ಲಿ ಕೇಳಿದಾರ. ಸೊ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರ, ಮಿಲಿಟರಿ ಎಕ್ಸಾಮ್ಸ್ ಗಳಲ್ಲಿ. ಸೊ ಇನ್ ಮೇಲೆ ಏನ್ ಬರ್ತಾವಲ್ಲ ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಇವುಗಳನ್ನ ನೀವು ಮಾಡ್ಲೇಬೇಕು ಕರೆಕ್ಟ್ ಆಗಿ. ದ ಎವರೇಜ್ ಏಜ್ ಆಫ್ 3 ಬಾಯ್ಸ್ ಈಸ್ 15 years. ದ ಎವರೇಜ್ ಕಂಡಿಡಿ ಅಂತಂದ್ ಹೇಳಿದಾನೆ. ಎವರೇಜ್ ಏಜ್ ಆಫ್, ಇಲ್ಲಿ ನೋಡ್ರಿ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಸೊ ಎವರೇಜ್ ಏಜ್ ಆಫ್ 3 ಬಾಯ್ಸ್, 3 ಜನ ಹುಡುಗರು ಇದ್ದಾರ. 3 ಜನ ಹುಡುಗರದ್ದು ಎವರೇಜ್ ಏಜ್ ಎಷ್ಟಿದೆ ಅಂದ್ರೆ 15 ವರ್ಷ ಆಯ್ತಾ. ಸೊ ದೇರ್ ಏಜಸ್ ಆರ್ ಇನ್ ದ ಪ್ರಪೋರ್ಷನ್ ಆಫ್ 3:5:7. ಅಂದ್ರೆ ಅವ್ರ ಏಜು ಯಾವ ಅನುಪಾತದಲ್ಲಿದೆ ಅಂದ್ರೆ 3:5:7 ಇದಾವ. ಸೊ ವಾಟ್ ಈಸ್ ದ ಏಜ್ ಇನ್ ಇಯರ್ಸ್ ಆಫ್ ದಿ ಯಂಗೆಸ್ಟ್ ಬಾಯ್ ಅಂತ ಕೇಳಿದಾನ. ಹಂಗಂದ್ರೆ ತುಂಬಾ ಯಂಗೆಸ್ಟ್ ಅಂತಂದ್ ಹೇಳಿದ್ರೆ ತರುಣ ಅಂತಂದ್ ಹೇಳ್ತೀವಿ, ಚಿಕ್ಕವನು. ಸೊ ಚಿಕ್ಕವನ್ದು ಏಜ್ ಎಷ್ಟು ಅಂತಂದ್ ಕ್ವಶನ್ ಕೇಳಿದಾರೆ. ಈ 3 ಜನರಲ್ಲಿ ಚಿಕ್ಕವನ್ ಯಾರು, ಅವನ್ ಏಜ್ ಎಷ್ಟು ಅಂತಂದ್ ಕೇಳಿದಾರೆ. ಸೊ ಅರ್ಥ ಆಯ್ತಾ ಕ್ವಶನ್? ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಇನ್ನೊಂದ್ಸರಿ ನಾವು ಈಗ ನೋಡ್ತಾ ಹೋಗೋಣ ನೋಡ್ರಿ. ಸೊ ನಮ್ಗೆ ಎವರೇಜ್ ಫಾರ್ಮುಲಾ ಏನು, ಟೋಟಲ್ ಆಗಿ ನೋಡ್ರಿ. ಎವರೇಜ್ ಫಾರ್ಮುಲಾ ಇದ್ರ ಪ್ರಕಾರ, ಇದೇನ್ ನಾವು ಓದಿದೀವಲ್ಲ ಕ್ವಶನ್, ಇದ್ರ ಪ್ರಕಾರ ಇಲ್ಲಿ ಅಂತ ಬಂದಾಗ ಟೋಟಲ್ ಏಜ್, ಇದ್ರ ಪ್ರಕಾರ ಎವರೇಜ್ ಈಕ್ವಲ್ ಟು ಏನಾಗಬೇಕು, ಟೋಟಲ್ ಏಜ್. ಸೊ ಅದಾದ ನಂತರ ಕೆಳಗಡೆ ಏನಾಗ್ಬೇಕು, ನಂಬರ್ ಆಫ್ ಬಾಯ್ಸ್ ಆಗ್ಬೇಕು. ನಂಬರ್ ಆಫ್ ಬಾಯ್ಸ್ ಅಥವಾ ನಂಬರ್ ಆಫ್ ಪರ್ಸನ್ ಅಂತಂದ್ ಹೇಳ್ತೀವಿ. ನಂಬರ್ ಆಫ್ ಪರ್ಸನ್ ಅಥವಾ ನಂಬರ್ ಆಫ್ ಬಾಯ್ಸ್. ಸೊ ಇದ್ರ ಪ್ರಕಾರ ಇದು ಸೂತ್ರ ಆಯ್ತು. ಇವಾಗ ನಾವು ಇದನ್ನ ಮಾಡ್ಕೊತಾ ಹೋಗೋಣ ನೋಡ್ರಿ. ಸೊ ನಮ್ಗೆ ಏನ್ ಕೊಟ್ಟಿದಾನ, ಎವರೇಜ್ ಕೊಟ್ಟಿದಾನ 15 ವರ್ಷ ಅಂತಂದ್ ಬರ್ಕೊಡ್ರಿ ಎವರೇಜ್. ಸೊ ಟೋಟಲ್ ಏಜ್ ಕೇಳಿದಾನೆ, ಏಜ್ ಕೊಟ್ಟಿದಾನ, ಏಜ್ ಕೊಟ್ಟಿಲ್ಲ. ಅದನ್ನ ನಾವ್ ಏನ್ ಮಾಡ್ಕೋಬೇಕಂದ್ರೆ ಏಜ್ ಅನ್ನ, ಟೋಟಲ್ ಏಜ್ ಎಷ್ಟಾಗತ್ತ ಅಂತಂದ್ ಹೇಳಿ ನಮ್ಗ್ ಗೊತ್ತಿಲ್ಲ, ಟೋಟಲ್ ಏಜ್ ಅಂತಾನೆ ಬರ್ಕೊಡ್ರಿ. ಟೋಟಲ್ ಏಜ್ ಅಂತಾನೆ ಬರ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೋಲ್ ಡಿವೈಡೆಡ್ ನಂಬರ್ ಆಫ್ ಬಾಯ್ಸ್ ಎಷ್ಟಿದಾರ, 3 ಜನ ಇದಾರ. ನಾವು ಮೊದಲು ಏನ್ ಕಂಡಿಡ್ಬೇಕು, ಟೋಟಲ್ ಏಜ್ ಅನ್ನ ಕಂಡಿಡ್ಬೇಕು. ಇದ್ರಲ್ಲಿ ಮೊದಲು ಎಷ್ಟು ಏನ್ ಕಂಡಿಡ್ಬೇಕು, ಟೋಟಲ್ ಏನ್ ಕೊಟ್ಟಿದಾನಲ್ಲ ಅದನ್ನ ಮಾತ್ರ ಬರ್ಕೋಬೇಕು. ನಮ್ಗೆ ಗೊತ್ತಾಗ್ಬಿಡ್ತು ಇಲ್ಲಿ ಟೋಟಲ್ ಏಜ್ ಕೊಟ್ಟಿಲ್ಲ. ಮೊದಲು ನಾವು ಟೋಟಲ್ ಏಜ್ ಅನ್ನ ಕಂಡಿಡ್ಕೊಳ್ಳೋಣ. ಓಕೆ, ಟೋಟಲ್ ಏಜ್ ಅನ್ನ ಕಂಡಿಡಿರಿ. ಟೋಟಲ್ ಏಜ್ ಈಕ್ವಲ್ ಟು ಎಷ್ಟಾಗತ್ತ ನೋಡ್ರಿ. ಸೊ ಇದು 3 ಆ ಕಡೆ ಹೋದ್ರೆ ಏನಾಗತ್ತ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗತ್ತ, 15 × 3 ಆಗತ್ತ. ಸೊ ಟೋಟಲ್ ಏಜ್ ಎಷ್ಟಾಗತ್ತಪ್ಪ ಅಂತ ಹೇಳಿದ್ರೆ 45. ಆ 3 ಜನರ ಹುಡುಗರದು ಏಜ್ ಎಷ್ಟಿದೆ ಅಂದ್ರೆ 45 ಐತೆ. ಈ 45 ಏಜು ಯಾವ ಪ್ರಪೋರ್ಷನಲ್ ಐತೆ ಅಂತ ಕೊಟ್ಟಿದ್ದಾರೆ, ಅನುಪಾತದಲ್ಲಿ 3:5:7 ಐತೆ ಅಂತ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನ, 3:5:7 ಅಲ್ಲಿ ಇದೆ. ಬಟ್ ಆದ್ರೆ ನಮ್ಗೆ ಕರೆಕ್ಟ್ ಆಗಿ ಅವ್ರ ಏಜ್ ಗೊತ್ತಿಲ್ಲ. ಸೊ ಅವ್ರ ಏಜ್ ಎಷ್ಟಾಗಿರ್ಬೋದು, ಒಂದು ಎಕ್ಸ್ ಅಂತ ಅನ್ಕೊಡ್ರಿ. ಅವ್ರ ಏಜ್ ಎಷ್ಟಾಗಿರ್ಬೋದು ಎಕ್ಸ್ ಅಂತಂದ್ ಹೇಳಿ ಒಂದು ವೇರಿಯೇಬಲ್ ಅನ್ನ ತಗೊಳ್ರಿ. ಇವ್ರದ್ದು ಏಜ್ ಎಷ್ಟಾಗಿತ್ತು ಅಂತಂದ್ ಹೇಳಿದ್ರೆ, ಒಬ್ಬೊಂದ್ ಎಷ್ಟಿದೆ ಅಂತಂದ್ ಹೇಳಿದ್ರೆ 3x ಐತೆ. ಎಷ್ಟೈತೆ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ ನಾವು ಕಂಡಿಡ್ಬೇಕು. ಇವಾಗ 3x ಐತೆ. ಸೊ ಇನ್ನೊಬ್ಬಂದ್ ಎಷ್ಟೈತೆ, 5x ಐತೆ. ಇನ್ನೊಬ್ಬಂದ್ ಎಷ್ಟಿದೆ ಅಂತಂದ್ ಹೇಳಿದ್ರೆ 7x ಇದೆ. ಸೊ ಇವಾಗ ನಾವೇನ್ ಮಾಡ್ಬೇಕು, ಸೊ ಇವುಗಳನ್ನ ಕೂಡಿಸ್ಬೇಕು. ನಾವೇನಂತ ಟೋಟಲ್ ಏಜ್ ಕಂಡಿಡಿದೀವಲ್ಲ, ಸೊ ಇವುಗಳನ್ನ ಕೂಡಿಸ್ರಿ ಇವಾಗ. ಸೊ ಟೋಟಲ್ ಕೂಡಿಸಿದಾಗ ಎಷ್ಟಾಗತ್ತೆ ನೋಡ್ರಿ. ಸೊ 5 3 8, ಸೊ ಪ್ಲಸ್ 7 15x ಆಗತ್ತ. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 15x ಆಗತ್ತ. ಈ 15x ಇವ್ರದ್ದು ಟೋಟಲ್ ಏಜ್ ಐತಲ್ಲ, ನಮ್ಗೆ ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಾವು ಸೂತ್ರದಿಂದ ಕಂಡಿಡಿದೇವು ಟೋಟಲ್ ಏಜ್ ಎಷ್ಟ್ ಅಂತಂದ್ ಹೇಳಿ. ಸೊ ಟೋಟಲ್ ಏಜ್ ಎಷ್ಟಾಗತ್ತೆ ಅಂದ್ರೆ 45 ಐತೆ. ಇವಾಗ ನಾವ್ ಏನ್ ಕಂಡಿಡ್ಬೇಕು, ಎಕ್ಸ್ ಅನ್ನ ಕಂಡಿಡ್ಬೇಕು. ಇವಾಗ ನೋಡ್ರಿ 45 ಡಿವೈಡೆಡ್ ಬೈ 15 ಆಗತ್ತ. 15 ಒಂದ್ಲೆ 15 ಮೂರ್ಲೆ. ಸೊ ಎಕ್ಸ್ ಈಕ್ವಲ್ ಟು ಏನಾಗತ್ತ ಅಂತಂದ್ ಹೇಳಿದ್ರೆ 3 ಬರುತ್ತ. ಇವಾಗ ನಾವ್ ಹಾಕ್ಬೇಕು. ಸೊ ಒಬ್ಬಂದ್ ಏಜ್ ಎಷ್ಟಿದೆ, 3x ಇದೆ. 3x ಇದೆ ಅಂತಂದ್ ಹೇಳಿದ್ರೆ ಎಕ್ಸ್ ಇದ್ದಲ್ಲಿ ವ್ಯಾಲ್ಯೂ ಹಾಕ್ರಿ 3 ಅಂತಂದ್ ಹೇಳಿ. ಒಬ್ಬಂದ್ ಏಜ್ ಎಷ್ಟು ಬಂತು, 3 × 3 9 ಬಂತು. ಅದಾದಂದ್ರೆ ಸೆಕೆಂಡ್ ದವನ್ ಕಂಡಿಡ್ರಿ, 5x ಇದೆ. ಎಕ್ಸ್ ಇದ್ದಲ್ಲಿ 3 ಹಾಕ್ರಿ, 15 ಆಗತ್ತೆ. 5 ಮೂರ್ಲೆ 15. ಅದಾದಂದ್ರೆ ಇನ್ನೊಬ್ಬಂದ್ ನೋಡ್ರಿ 7x ಅಂತ ಇದೆ. 7 × 3 ಎಷ್ಟಾಗತ್ತೆ, 21 ಆಗತ್ತೆ. ಇದ್ರಲ್ಲಿ ಚಿಕ್ಕವನ್ ಯಾರು, ಸಣ್ಣ ಏಜ್ ಎಷ್ಟಾಗತ್ತೆ, 9 ಆಗತ್ತ. ಸೊ ಅದೇನಾಗತ್ತ ಅಂತಂದ್ ಹೇಳಿದ್ರೆ ಯಂಗೆಸ್ಟ್ ಏಜ್ 9 years ಅಂತಂದ್ ಹೇಳಿ ಆನ್ಸರ್ ಬರುತ್ತ. ಓಕೆ, ಎಲ್ರಿಗೂ ಗೊತ್ತಾಯ್ತಾ ಇದು? ಎಸ್, ಮೊದಲ್ ನಾವ್ ಏನ್ ಕಂಡಿಡಿದ್ವಿ, ಎಸ್ ಒಂದ್ ನಿಮಿಷ ಇರಿ, ಬೇರೆ ಪೆನ್ ತಗೊಳ್ತೀನಿ. ಸೊ ಮೊದಲ್ ನಾವ್ ಏನ್ ಕಂಡಿಡಿದ್ವಿ ಅಂತಪ್ಪ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ನಾವು ಸೊ ಏಜ್ ಅನ್ನ ಕಂಡಿಡಿದ್ವಿ. ಫಾರ್ಮುಲಾ ಪ್ರಕಾರನೇ ಹೋಗೋಣ ಇರಿ, ಒಂದ್ ನಿಮಿಷ. ಸೊ ನಾವ್ ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಫಾರ್ಮುಲಾ ಬರ್ಕೊಂಡ್ರಿ. ಫಾರ್ಮುಲಾ ಬರ್ಕೊಂಡು ಏನೇನ್ ಕೊಟ್ಟಿದಾರ ಅಂತ ಬರ್ಕೊಂಡ್ವಿ. ಮೊದಲ್ ನಮ್ಗೆ ಏನ್ ಕೊಟ್ಟಿದಾರ, ಎವರೇಜ್ ಏಜ್ ಕೊಟ್ಟಿದಾರ, ಅದನ್ನ ಬರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದಾರ, ಟೋಟಲ್ ನಂಬರ್ ಆಫ್ ಬಾಯ್ಸ್ ಅಂತ ಕೊಟ್ಟಿದಾರ, 3 ಬರ್ಕೊಂಡ್ವಿ. ಬಟ್ ಆದ್ರೆ ನಮ್ಗೆ ಏನ್ ಕೊಟ್ಟಿಲ್ಲ, ಸೊ ಇದನ್ನ ಕೊಟ್ಟಿಲ್ಲ. ಇದನ್ನ ನಾವು ಕಂಡಿಡ್ಬೇಕು. ಟೋಟಲ್ ಏಜ್ ಇದು 3 ಜನರದ ಏಜ್ ಇದು.
ಸೊ ನಾವೇನ್ ಕಂಡು ಹಿಡ್ಕೊಂಡ್ವಿ, ಟೋಟಲ್ ಏಜ್ ಕಂಡು ಹಿಡ್ಕೊಂಡ್ವಿ 45 ಬಂತು. ಅದಾದ ನಂತರ ಸೊ ಅವ್ನ ಏನ್ ಕೊಟ್ಟಿದ್ದಾನ ಅಂತಂದ ಹೇಳಿದ್ರೆ ಅನುಪಾತದಲ್ಲಿ ಕೊಟ್ಟಿದ್ದಾನ, 3:5:7 ಅನುಪಾತದಲ್ಲಿ ಅವ್ರ ಏಜ್ ಐತೆ ಅಂತಂದ ಹೇಳಿ. ಬಟ್ ಅದ್ರ ನಮ್ಗೆ ಅಕ್ಯುರೇಟ್ ಆಗಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ವೇರಿಯಬಲ್ ಎಕ್ಸ್ ಅಂತ ತಗೊಳ್ರಿ. ಅವಾಗ ನಾವ್ ಏನ್ ಮಾಡ್ಕೊಂಡ್ವಿ ಅಂದ್ರೆ 3 ಜನರದ್ದು ಯಾವ ತರ ಬರ್ಕೊಂಡ್ವಿ, ಏಜ್ ಗಳನ್ನ 3x 5x 7x ಅಂತ ಬರ್ಕೊಂಡ್ವಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ನಮ್ಗೆ ಟೋಟಲ್ ಏಜ್ ಐತಲ್ಲ, ಸೊ ಇದು ನಾವು ಕೂಡಿಸಿದಾಗ ಏನ್ ಬರುತ್ತೆ, ನಮ್ಗೆ ಟೋಟಲ್ ಏಜ್ ಬರುತ್ತೆ. ಇದನ್ನ ನಾವು ಕೂಡಿಸಿದ್ವಿ, ಟೋಟಲ್ ಆಗಿ 15x ಬಂತು. 15x ಅಂದ್ರೂ ಒಂದೇ, 45 ಅಂದ್ರೂ ಒಂದೇ, ಟೋಟಲ್ ಏಜ್ ಅಂದ್ರೂ ಒಂದೇ. ಅವಾಗ ನಾವೇನ್ ಮಾಡಿದ್ವಿ, ಈಕ್ವಲ್ ಟು ಅಂತ ಬರೆದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಅನ್ನ ಕಂಡಿದ್ವಿ. ಎಕ್ಸ್ ಎಷ್ಟು ಬಂತು, 3 ಬಂತು. ಅವಾಗ ನಾವು ಎಕ್ಸ್ ಇದ್ದಲ್ಲಿ ಏನ್ ಮಾಡಿದ್ವಿ ಅಂತಂದ ಹೇಳಿದ್ರೆ 3 ಹಾಕ್ತಾ ಹೋದ್ರಿ. ಅವಾಗ ಏನ್ ಬರುತ್ತೆ ಅಂದ್ರೆ 9 15 21 ಅಂತಂದ ಹೇಳಿ ಏನ್ ಬಂತು, ನಮ್ಗೆ ಅವ್ರದ್ದು ಏಜ್ ಗಳು ಬಂತು. ನಿಮ್ಗೆ ಓಕೆ ಸರ್ ನಾವು ಮಾಡಿದ್ ಕರೆಕ್ಟ್ ಐತಿಲ್ಲ ಅಂತ ನೀವು ತಾಳೆ ನೋಡ್ಬೇಕಂತಂದ ಹೇಳಿದ್ರೆ ನೀವು ಇವಾಗ ಏನ್ ಮಾಡ್ಬೇಕಂದ್ರೆ ಈ 3 ವ್ಯಾಲ್ಯೂಸ್ ಗಳನ್ನ ಕೂಡ್ಸಿ. ಟೋಟಲ್ ಏಜ್ ಎಷ್ಟಾಗತ್ತೆ ನೋಡ್ರಿ, 9 + 15 ಎಷ್ಟಾಗತ್ತ, 9 + 15 24 ಆಗತ್ತ. 24 + 21 ಎಷ್ಟಾಗತ್ತ, 45 ಆಗತ್ತ. ಹೋಲ್ ಡಿವೈಡೆಡ್ 3 ಮಾಡ್ಬೇಕು. ಸೊ 3 ಒಂದ್ಲೆ 3, 3 5 15. ಎವರೇಜ್ ಏಜ್ ಎಷ್ಟು ಬಂತು, 15 ಬಂತು. ಎಸ್, ಸೊ 15 ಏನಂತ ಹೇಳಿದ್ರೆ ಎವರೇಜ್ ಏಜ್ ಕರೆಕ್ಟ್ ಆಗಿದೆ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಲ್ಲ. ಸೊ ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ನಿಮ್ಗಿದೆ. ಸೊ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಬೇಕು. ಎಸ್, ಸಾಲ್ವ್ ಮಾಡ್ತಾ ಹೋಗ್ರಿ ನೋಡೋಣ. ಸೊ ಪಾಸ್ ಮಾಡ್ರಿ, ಸಾಲ್ವ್ ಮಾಡ್ರಿ. ಮೊದ್ಲು ಏನ್ ಕೊಟ್ಟಿದೆ ನೋಡ್ರಿ, ದ ಎವರೇಜ್ ಏಜ್ ಆಫ್ 3 ಬಾಯ್ಸ್. 3 ಜನ ಬಾಯ್ಸ್ ಎಷ್ಟಿದೆ ಅಂದ್ರೆ ಎವರೇಜ್ ಏಜ್ 20 ಇದೆ. ಸೊ ದೇರ್ ಏಜಸ್ ಆರ್ ಇನ್ ಪ್ರಪೋರ್ಷನ್ 2:4:6. ಅಂದ್ರೆ ಅವ್ರ ಏಜ್ 2:4:6 ಅನುಪಾತದಲ್ಲಿದಾವ. ಹಂಗಂದ್ರೆ ಸೊ ವಾಟ್ ಈಸ್ ದ ಏಜ್ ಇನ್ ಇಯರ್ಸ್ ಆಫ್ ದಿ ಯಂಗೆಸ್ಟ್ ಬಾಯ್. ಅದರಲ್ಲಿ ಯಂಗೆಸ್ಟ್ ಬಾಯ್, ಚಿಕ್ಕ ಹುಡುಗಂದು ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಎಸ್ ಮಾಡ್ರಿ ನೋಡೋಣ. ಮೊದಲು ಪಾಸ್ ಮಾಡ್ರಿ. ಅದಾದ ನಂತರ ನಾ ಹೇಳ್ತಾ ಹೋಗ್ತೀನಿ ನೋಡ್ರಿ. ಸೊ ನೋಡ್ರಿ, ಇಲ್ಲಿ ಫಾರ್ಮುಲಾ ಬರಿಬೇಕು. ನಮ್ದು ಎವರೇಜ್ ಏಜ್ ಫಾರ್ಮುಲಾ ಮಾಡ್ಬೇಕು. ಇದನ್ನ ಓದಿದ ನಂತರ ನಮ್ಗೆ ಏನ್ ಬರಿಬೇಕು ಇಲ್ಲಿ, ಟೋಟಲ್ ಏಜ್ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ಬಾಯ್ಸ್ ಅಂತ ಬರಿಬೇಕು ಈ ಫಾರ್ಮುಲಾ ಪ್ರಕಾರ. ಸೊ ನೋಡ್ರಿ ನಮ್ಗೆ ಎಷ್ಟಿದೆ ನೋಡ್ರಿ, ಸೊ ಎವರೇಜ್ ಅಂತ ಬಂದಾಗ ಸೊ 20 years ಅಂತ ಕೊಟ್ಟಿದ್ದಾನೆ ಎವರೇಜ್ ಏಜ್. ಆಮೇಲೆ ನಮ್ಗೆ ಏನ್ ಕೊಟ್ಟಿದ್ದಾನ, ಟೋಟಲ್ ಏಜ್ ಕೊಟ್ಟಿದ್ದಾನೆ. ಓಕೆ, ಟೋಟಲ್ ಏಜ್ ಕೊಟ್ಟಿಲ್ಲ, ಟೋಟಲ್ ಏಜ್ ನಾವು ಕಂಡು ಹಿಡಿಬೇಕು. ಸೊ ಅದಾದ ನಂತರ ನಂಬರ್ ಆಫ್ ಬಾಯ್ಸ್ ಕೊಟ್ಟಿದ್ದಾನ, ಎಸ್ 3 ಜನ ಅಂತ ಕೊಟ್ಟಿದ್ದಾನ. ಇವಾಗ ನಾವ್ ಏನ್ ಕಂಡು ಹಿಡಿದ್ವಿ, ಟೋಟಲ್ ಏಜ್ ಅನ್ನ ಕಂಡಿದ್ವಿ. ಟೋಟಲ್ ಏಜ್ ಎಷ್ಟಾಗತ್ತ, ಸೊ 3 ಆ ಕಡೆ ಹೋದ್ರೆ 20 × 3 ಆಗತ್ತ. ಟೋಟಲ್ ಏಜ್ ಎಷ್ಟಾಗತ್ತ ಅಂದ್ರೆ 60 ಆಗತ್ತ. ಸೊ ಬಟ್ ಆದ್ರೆ ಈ 60 ಏನಂತ ಕೊಟ್ಟಿದಾನ ಅಂತಂದ ಹೇಳಿದ್ರೆ ಯಾವ ಅನುಪಾತದಲ್ಲಿ ಕೊಟ್ಟಿದಾನ, 2:4:6 ಅನುಪಾತದಲ್ಲಿ ಐತೆ ಅಂತ ಕೊಟ್ಟಿದಾನ. ಬಟ್ ಅದ್ರ ನಮ್ಗೆ ಅಕ್ಯುರೇಟ್ ಆಗಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಒಂದು ವೇರಿಯೇಬಲ್ ಅಂತ ತಗೋತೀವಿ ಎಕ್ಸ್ ಅಂತ ಹೇಳಿ. ಟೋಟಲ್ ಸೊ ಏಜ್ ಅನ್ನ ನಾವು ಯಾವ ತರ ಬರ್ಕೋತೀವಿ ಅಂದ್ರೆ 2x ಒಬ್ಬಂದಾಯ್ತು, ಆಮೇಲೆ 4x ಇನ್ನೊಬ್ಬಂದು, 6x ಇನ್ನೊಬ್ಬಂದು. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಇದುಗಳನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದ್ರೆ 60 ಬರುತ್ತೆ ಅಂತ ಹೇಳಿದಾರ. ಸೊ ನೋಡ್ರಿ ಟೋಟಲ್ ಆಗಿ ಕೂಡಿಸ್ರಿ ಎಷ್ಟಾಗತ್ತೆ ನೋಡ್ರಿ, 6 4 10, 10 + 12. ಟೋಟಲ್ ಆಗಿ 12x = 60 ಆಗತ್ತ. ಅದಾದ ನಂತರ x = ಏನಾಗತ್ತ ನೋಡ್ರಿ, ಸೊ 12 ಕೆಳಗಡೆ ಬಂದ್ರೆ ಡಿವೈಡೆಡ್ ಬೈ ಆಗತ್ತ. ಸೊ 12 ಏನಾಗತ್ತೆ ಅಂತ ಹೇಳಿದ್ರೆ ನೋಡ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ರೆ 12ರಿಂದ 12 × 12 60. x = ಏನಾಗತ್ತೆ ಅಂದ್ರೆ 5 ಆಗತ್ತ. ಇಲ್ಲಿಗೆ ಮುಗುದಿಲ್ಲ ಲೆಕ್ಕ. ಸೊ ನಾವ್ ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇವುಗಳ ಏಜ್ ಅನ್ನ ಕಂಡುಹಿಡಬೇಕು. ಒಬ್ಬಂದು ಎಷ್ಟಿದೆ, 2x ಇದೆ. ಇನ್ನೊಬ್ಬಂದು ಎಷ್ಟಿದೆ, 4x ಇದೆ. ಇನ್ನೊಬ್ಬಂದು ಎಷ್ಟಿದೆ, 6x ಇದೆ. x ಇದ್ದಲ್ಲಿ ವ್ಯಾಲ್ಯೂಸ್ ಹಾಕ್ರಿ, 5 ಹಾಕ್ರಿ. ಸೊ 2 × 5 ಎಷ್ಟಾಗತ್ತೆ, ಇವೊಂದು ಏಜ್ 10 ವರ್ಷ ಆಯ್ತು. ಅದಾದ ನಂತರ 4 × 5 ಇವನ್ ಏಜ್ ಆಯ್ತು 20 ವರ್ಷ ಆಯ್ತು. ಅದಾದ ನಂತರ 6 × 5 ಎಷ್ಟಾಗತ್ತ ನೋಡ್ರಿ, 30 ಆಗತ್ತ. ಸೊ ಇಲ್ಲಿ ಚಿಕ್ಕವನ ಏಜ್ ಎಷ್ಟಾಗತ್ತಪ್ಪ ಅಂದ್ರೆ 10 ವರ್ಷ ಆಗತ್ತ. ಇದು ಏನಾಗತ್ತ ಅಂದ್ರೆ ಇದ್ರದ್ದು ಆನ್ಸರ್ ಆಗತ್ತ. ಸೊ ಎಲ್ರಿಗೂ ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದ ಎವರೇಜ್ ಆಫ್ ಅ ರನ್ಸ್ ಆಫ್ ಅ ಕ್ರಿಕೆಟ್ ಪ್ಲೇಯರ್ ಆಫ್ 10 innings ವಾಸ್ 32. ನೋಡ್ರಿ, ಸೊ ಎವರೇಜ್ ರನ್ ಎಷ್ಟಿದೆ ಅಂತ ಹೇಳಿದ್ರೆ ಒಬ್ಬ ಕ್ರಿಕೆಟ್ ಪ್ಲೇಯರ್ದು 10 innings ಅಲ್ಲಿ 32 ಐತೆ. ಟೋಟಲ್ ಆಗಿ 10 innings ಅನ್ನ ಆಡಿದಾನ. ಒಂದು ಎವರೇಜ್ ರನ್ ಎಷ್ಟಿದೆ ಅಂತ ಹೇಳಿದ್ರೆ 32 ಐತೆ. ಸೊ ಹೌ ಮೆನಿ ರನ್ಸ್ ಮಸ್ಟ್ ಹಿ ಮೇಕ್ ಇನ್ ಹಿಸ್ ನೆಕ್ಸ್ಟ್ ಇನ್ನಿಂಗ್ಸ್ ಸೊ ಆಸ್ ಟು ಇನ್ಕ್ರೀಸ್ ಹಿಸ್ ಎವರೇಜ್ ಆಫ್ ರನ್ಸ್ ಬೈ 4 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಅವ್ನು ಇಲ್ಲಿವರೆಗೂ ಏನ್ ಆಡಿದಾನ 10 innings. 10 innings ಅಲ್ಲಿ ಅವ್ನ ಎವರೇಜ್ ಎಷ್ಟಿದೆ ಅಂದ್ರೆ 32 ಐತೆ. ಅವನು ನೆಕ್ಸ್ಟ್ ಮ್ಯಾಚ್ ಅಲ್ಲಿ, ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಸೊ ಅವ್ನ್ ಏನಂತಂದ ಹೇಳಿದ್ರೆ ಅವ್ನು ಆಡ್ಬೇಕು. ಸೊ ಅಲ್ಲಿ ಅದ್ರಲ್ಲಿ ಎಷ್ಟು ರನ್ ಹೊಡಿಬೇಕು, ಅವನು ಎಷ್ಟು ರನ್ ಹೊಡೆದ್ರೆ ಸೊ ಟೋಟಲ್ ಎವರೇಜ್ ಎಷ್ಟಾಗತ್ತೆ ಅಂದ್ರೆ 4 ರನ್ ಜಾಸ್ತಿ ಆಗತ್ತೆ. ಅಂದ್ರೆ ಈಗ 32 ಐತಲ್ಲ, ಇದು 36 ಆಗ್ಬೇಕು. ಇದು 36 ಆಗ್ಬೇಕಂತಂದ ಹೇಳಿದ್ರೆ ಇಲ್ಲಿ ಕೊಟ್ಟಿದಾನಲ್ಲ ರನ್ಸ್ ಇನ್ಕ್ರೀಸ್ ಬೈ 4 ಅಂತ ಕೊಟ್ಟಿದಾನ. 32 + 36 ಎವರೇಜ್ ಜಾಸ್ತಿ ಆಗ್ಬೇಕು, ರನ್ಸ್ ಅಲ್ಲ. ಎವರೇಜ್ ಆಫ್ ರನ್ಸ್ ಜಾಸ್ತಿ ಆಗ್ಬೇಕಂದ್ರೆ 32 + 4 ಮಾಡಿದಾಗ ಅದು 36 ಆಗ್ಬೇಕು. 36 ಆಗ್ಬೇಕಂತಂದ ಹೇಳಿದ್ರೆ ಅವ್ನು ಇನ್ನೂ ಎಷ್ಟು ರನ್ ಅನ್ನ ಹೊಡಿಬೇಕು ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ ಕ್ವಶನ್ ಕೇಳಿದಾರೆ. ಇದು ಕ್ವಶನ್ ಅರ್ಥ ಆಯ್ತಾ ನಿಮ್ಗೆ? ಇನ್ ಹೆಂಗ್ ಸೊಲ್ಯೂಷನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ. ಫಸ್ಟ್ ಏನ್ ಬರಿಬೇಕು ನೀವು,
ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಏನಂತ ಬರೀತೀರಿ? ಸೊ ಎವರೇಜ್ ಈಕ್ವಲ್ ಟು, ಸೊ ನಾವೇನ್ ಬರೀಬೇಕು? ಟೋಟಲ್ ನಂಬರ್ ಆಫ್ ರನ್ಸ್ ಅಂತಂದ್ ಬರೀಬೇಕು, ಅಥವಾ ಟೋಟಲ್ ರನ್ಸ್ ಅಂತಂದ್ ಬರೀಬೇಕು. ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಏನ್ ಬರೀಬೇಕು? ನಂಬರ್ ಆಫ್ ಇನ್ನಿಂಗ್ಸ್. ನಂಬರ್ ಆಫ್ ಇನ್ನಿಂಗ್ಸ್, ಟೋಟಲ್ ನಂಬರ್ ಆಫ್ ರನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ಅಂತಂದ್ ಬರದ್ವಿ. ಸೊ ಇವಾಗ ನಮ್ಗೆ ಏನೇನ್ ಕೊಟ್ಟಿದಾರ ಅದನ್ನ ನಾವು ಬರಿತಾ ಹೋಗ್ಬೇಕು. ಇವಾಗ ಏನಿದೆ ಅಂತಂದ ಹೇಳಿದ್ರೆ ಎವರೇಜ್ ಫಸ್ಟ್ ಒನ್ ನೋಡೋಣ. ಸೊ ಫಸ್ಟ್ ಎವರೇಜ್ ಎಷ್ಟಿದೆ ಅಂದ್ರೆ 32 ಕೊಟ್ಟಿದ್ದಾನ. ಸೊ ಆಮೇಲೆ ಟೋಟಲ್ ರನ್ಸ್ ನಾವು ಕಂಡುಹಿಡಬೇಕು. ಟೋಟಲ್ ರನ್ಸ್ ಅವ್ನು ಕೊಟ್ಟಿಲ್ಲ, ಎವರೇಜ್ ಅಲ್ಲಿ ಕೊಟ್ಟಿದ್ದ. ಸೊ ಟೋಟಲ್ ರನ್ಸ್ ಅನ್ನ ನಾವು ಅದೇ ತರ ಬರ್ಕೊಡ್ರಿ, ಟಿ ಆರ್ ಅಂತ ಬರೀತೀನಿ. ಸೊ ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟಿದಾವ ಅಂತಂದ ಹೇಳಿದ್ರೆ 10 ಇದಾವ. ನಾವು ಟೋಟಲ್ ರನ್ಸ್ ಅನ್ನ ಕಂಡುಹಿಡಬೇಕಂದ್ರೆ 10 ಆ ಕಡೆ ಹೋಗುತ್ತಾ, 32 ಇಂಟು 10 ಆಗುತ್ತಾ. ಟೋಟಲ್ ರನ್ಸ್ ಎಷ್ಟದು ಅಂದ್ರೆ 320 ರನ್ಸ್ ಅದು. ಸೊ 10 ಇನ್ನಿಂಗ್ಸ್ ಒಳಗಡೆ ಅವ್ನು ಟೋಟಲ್ ಆಗಿ ಎಷ್ಟು ರನ್ ಹೊಡೆದಿದಾನ? 320 ರನ್ ಹೊಡೆದಿದಾನ. ಎಷ್ಟು ಹೊಡೆದಿದಾನ? 320 ರನ್ ಹೊಡೆದಿದಾನ. ಸೊ ಇದ್ರದ್ದು ಎವರೇಜ್ ಎಷ್ಟಿದೆಯಪ್ಪ ಅಂತಂದ ಹೇಳಿದ್ರೆ 32 ಐತಿ. ಇದ್ರದ್ದು ಎವರೇಜ್ ಎಷ್ಟೈತೆ? 32 ಐತೆ. ಬಟ್ ನೆಕ್ಸ್ಟ್ ಏನ್ ಕೊಟ್ಟಿದ ನೋಡ್ರಿ, ಸೊ ಇವ್ ಇನ್ನೊಂದು ಇನ್ನಿಂಗ್ಸ್ ಆಡ್ತಾನ ಅಂದ್ರೆ ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟದು ನೋಡ್ರಿ ಇಲ್ಲಿ. ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ನಮ್ಗೆ ಏನ್ ಕಂಡಿದೆ ಅಂತಂದ ಹೇಳಿದ್ರೆ, ಸೊ ನಾವ್ ಅದನ್ನ ನೋಡ್ತಾ ಹೋಗೋಣ. ಮತ್ತೆ ಫಾರ್ಮುಲಾ ಹಾಕ್ರಿ. ಸೊ ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟದು ನೋಡ್ರಿ, 11 ಇನ್ನಿಂಗ್ಸ್ ಅದು. ಈಗ 10, ನೆಕ್ಸ್ಟ್ ಒಂದ್ ಆಡ್ತಾನಲ್ಲ 11, ಅದನ್ನ ಆಡ್ದ ಅಂತಂದ ಹೇಳಿದ್ರೆ ಅದ್ರದ್ದು ಎವರೇಜ್ ಎಷ್ಟಾಗತ್ತ? 4 ಜಾಸ್ತಿ ಆಗತ್ತ. ಎಷ್ಟಾಗತ್ತ? 4 ಜಾಸ್ತಿ ಆಗತ್ತಂದ್ರೆ 32 ಪ್ಲಸ್ 36 ಆಯ್ತು. ಎಷ್ಟಾಯ್ತು ಅಂತಂದ ಹೇಳಿದ್ರೆ 36 ಆಯ್ತು. ಸೊ ನಮಗೆ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ ರನ್ಸ್ ಕೊಟ್ಟಿದಾನ. ಟೋಟಲ್ ರನ್ಸ್ ಕೊಟ್ಟಿದಾನ ನೋಡ್ರಿ. ಟೋಟಲ್ ರನ್ಸ್ ಕೊಟ್ಟಿಲ್ಲ. ನಾವು ಟೋಟಲ್ ರನ್ಸ್ ಅನ್ನ ನಾವು ಕಂಡುಹಿಡಬೇಕು. ಇವಾಗ ಟೋಟಲ್ ರನ್ಸ್ ಅನ್ನ ಕೊಟ್ಟಿಲ್ಲ ಅಂತಂದ ಹೇಳಿದ್ರೆ ಕಂಡುಹಿಡಿದ್ರೆ ನೋಡೋಣ. 36 ಇಂಟು 11 ಆಯ್ತು ಸಿಂಪ್ಲಿಫಿಕೇಶನ್ ಮಾಡಿದಾಗ. ಸೊ ಟೋಟಲ್ ಆಗಿ ಎಷ್ಟಾಗತ್ತ ನೋಡ್ರಿ? 396 ಬರುತ್ತೆ. ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ 396 ಬರುತ್ತೆ. ಎಸ್. ಸೊ ಅದಾದ ನಂತರ ನೋಡ್ರಿ ಇವಾಗ ಸೊ 2 ರನ್ ಸಿಕ್ಕು. ಸೊ ಇವಾಗ ಏನಿದೆ ಅಂದ್ರೆ ಮೊದಲು 10 ಇನ್ನಿಂಗ್ಸ್ ಅಲ್ಲಿ 320 ಐತೆ. ಸೆಕೆಂಡ್ ನಾವು 11ನೇ ಮ್ಯಾಚ್ ಆಡಿದ ಅಂತಂದ ಹೇಳಿದ್ರೆ ಅವಾಗ ರನ್ ಎಷ್ಟಾಗ್ತಾವ ಅಂದ್ರೆ 396 ಆಗ್ತಾವ. ಅಂದ್ರೆ ಎಕ್ಸ್ಟ್ರಾ ರನ್ ಎಷ್ಟಾದ್ರು ನೋಡ್ರಿ. ಸೊ ನಾವು ಇದನ್ನ ಮೈನಸ್ ಮಾಡಿದಾಗ ಕಳೆದಾಗ ಎಷ್ಟು ರನ್ ಸಿಗ್ತಾವ ನೋಡ್ರಿ? 6. ಸೊ 9ರಲ್ಲಿ 2 ಕಳೆದ್ರೆ 7, 3ರಲ್ಲಿ 3 ಕಳೆದ್ರೆ 0 ಆಗುತ್ತೆ. 76 ರನ್ ಜಾಸ್ತಿ ಆಗ್ತಾವ. ಅಂದ್ರೆ ಅವು 11ನೇ ಇನ್ನಿಂಗ್ಸ್ ಅಲ್ಲಿ 76 ರನ್ ಜಾಸ್ತಿ ಹೊಡೆದ್ರೆ ಅವ್ನ್ ಎವರೇಜ್ ಎಷ್ಟಾಗತ್ತಪ್ಪ ಅಂದ್ರೆ 36 ಆಗತ್ತ. ಇವಾಗ ಅರ್ಥ ಆಯ್ತಾ ಎಲ್ರಿಗೂ? ಸೊ ನಿಮಗೆ ಇವಾಗ ಅರ್ಥ ಆದ್ರೆ ಇನ್ನೊಂದ್ಸರಿ ನೋಡ್ಬೇಕು ಅನ್ಸಿದ್ರೆ ಮತ್ತೆ ವಿಡಿಯೋ ಹಿಂಗ್ ತಗೊಳ್ರಿ, ವಿಡಿಯೋ ನೋಡ್ರಿ, ಆಮೇಲೆ ನಿಮ್ಗೆ ಫುಲ್ ಕ್ಲಿಯರ್ ಆಗಿ ಅರ್ಥ ಆಗತ್ತ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಸೊ ಇದ್ರದ್ದು ಆನ್ಸರ್ ಎಷ್ಟಾಗತ್ತೆ ಅಂತಂದ್ರೆ ಹೇಳಿದ್ರೆ 76 ರನ್ ಬೇಕಾಗತ್ತ. ಎಸ್, ನೆಕ್ಸ್ಟ್ ಒಂದು ನೋಡ್ರಿ ಕ್ವಶನ್ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ ಹೇಳಿದ್ರೆ, ಸೊ ಇನ್ ದ ಫಸ್ಟ್ 10 ಓವರ್ಸ್ ಕ್ರಿಕೆಟ್ ಗೇಮ್. ಸೊ ಇನ್ ದ ಫಸ್ಟ್ 10 ಓವರ್ಸ್ ಅಲ್ಲಿ ಸೊ ದ ರನ್ ರೇಟ್ ವಾಸ್ ಓನ್ಲಿ 3.2. ಅಂದ್ರೆ ಮೊದಲ 10 ಓವರ್ಸ್ ಅಲ್ಲಿ ರನ್ ರೇಟ್ ಎಷ್ಟಿದೆ? 3.2 ಇದೆ. ಸೊ ವಾಟ್ ಶುಡ್ ಬಿ ದ ರನ್ ರೇಟ್ ಇನ್ ದ ರಿಮೈನಿಂಗ್ 40 ಓವರ್ಸ್ ಟು ರೀಚ್ ಟಾರ್ಗೆಟ್ 282. ಇವಾಗ ನೀವು ಕ್ರಿಕೆಟ್ ನೋಡ್ತಿರ್ತೀರಿ. ಇವ್ ಕ್ರಿಕೆಟ್ ನೋಡುವಾಗ 10 ಓವರ್ಸ್ ಆಗಿರುತ್ತೆ. ರನ್ ರೇಟ್ ಎಷ್ಟಿರುತ್ತೆ ಅಂದ್ರೆ 6 ಇರುತ್ತೆ. 6 ಇರುತ್ತೆ ಅಂತಂದ ಹೇಳಿದ್ರೆ 50 ಓವರ್ ಆದ್ರೆ ಎಷ್ಟಾಗ್ಬೋದು? 6 ರನ್ ರೇಟ್ ಅಲ್ಲಿ ಅಂತಂದ ಹೇಳಿದ್ರೆ ಓಕೆ 6 ಇಂಟು 50 ಓವರ್ಸ್ ಅಂತಂದ ಹೇಳಿದ್ರೆ 300 ರನ್ಸ್ ಆಯ್ತು. 300 ರನ್ ಹೊಡಿತಾರ. 6 ಇಲ್ಲ, ಇನ್ನೊಂದು 10 ಇತ್ತು ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 500 ರನ್ಸ್ ಆಗತ್ತ. ಸೊ ಈ ತರ ನೀವೆಲ್ಲ ಮಾತಾಡ್ಕೋತಿರ್ ಗೊತ್ತಾ? ಸೇಮ್ ಅದೇ ತರ ಐತೆ ಇದು. ಇದನ್ನ ಬಿಟ್ಟು ಮತ್ತೇನು ಇಲ್ಲ. ಸೊ ನೋಡ್ರಿ ಅದನ್ನ ನಾವು ಕಂಡು ಹಿಡಿತಾ ಹೋಗೋಣ. ಟೋಟಲ್ ಆಗಿ ಎಷ್ಟಾಗ್ಬೇಕಂತಂದ ಹೇಳಿದ್ರೆ 282 ರನ್ ಟಾರ್ಗೆಟ್ಸ್ ಆಗಬೇಕು. ಸೊ ಮೊದಲು 10 ಓವರ್ಸ್ ಅಲ್ಲಿ ಎಷ್ಟಿದೆ ಅಂತಂದ ಹೇಳಿದ್ರೆ 3.2 ರನ್ ರೇಟ್ ಇದೆ. ಅಂದ್ರೆ ಟೋಟಲ್ ರನ್ಸ್ ಎಷ್ಟಾದ್ರು ಅಂತಂದ ಹೇಳಿ ನಾವು ಕಂಡು ಹಿಡಿಬೇಕು. ಸೊ ಆಮೇಲೆ ನಾವ್ ಏನ ಮಾಡ್ಬೇಕಂತಂದ ಹೇಳಿದ್ರೆ ಸೊಲ್ಯೂಷನ್ ಮಾಡ್ತಾ ಹೋಗೋಣ. 10 ಓವರ್ಸ್ ಅಲ್ಲಿ ಸೊ ರನ್ ರೇಟ್ ಎಷ್ಟಿದೆ ಅಂತಂದ ಹೇಳಿದ್ರೆ 3.2 ಇದೆ. ಅಂದ್ರೆ ಟೋಟಲ್ ನಂಬರ್ ಆಫ್ ರನ್ಸ್ ಎಷ್ಟದು? 10 ಇಂಟು 3.2 ಮಾಡಿದಾಗ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 32 ರನ್ ಆಯ್ತು. 10 ಓವರ್ ಅಲ್ಲಿ ಅಂದ್ರೆ ಪ್ರತಿ ಓವರ್ಗೆ 3.2 ಅಂತ ರನ್ ಹೊಡೆದಾಗ 10 ಓವರ್ಸ್ ಅಲ್ಲಿ ಟೋಟಲ್ ರನ್ಸ್ ಎಷ್ಟದು ಅಪ್ಪ ಅಂತಂದ ಹೇಳಿದ್ರೆ 32 ರನ್ಸ್ ಅದು. ಎಸ್, ಕರೆಕ್ಟಾ? ಸೊ ಅರ್ಥ ಆಗ್ತಿದ್ಯಾ ಇದು? ಸೊ ನಮ್ಗೆ ಟಾರ್ಗೆಟ್ ಎಷ್ಟಾಗ್ಬೇಕು? 282 ಆಗ್ಬೇಕು. 282 ಆಗ್ಬೇಕಂತಂದ ಹೇಳಿದ್ರೆ ನೆಕ್ಸ್ಟ್ ನೋಡ್ರಿ. ಸೊ ಟೋಟಲ್ ಎಷ್ಟಾಗ್ಬೇಕಂದ್ರೆ 282 ರನ್ ಆಗ್ಬೇಕು. ಸೊ ಇವಾಗ ಎಷ್ಟು ಹೊಡೆದಿದಾರ? 32 ರನ್ ಹೊಡೆದಿದಾರ. ಕಳಿರಿ. ಸೊ ಎಷ್ಟು ಉಳಿದ ರನ್ ನೋಡ್ರಿ. ಇನ್ನು ಎಷ್ಟು ಹೊಡಿಬೇಕು? ಸೊ ಎಷ್ಟು ಹೊಡಿಬೇಕಂತಂದ್ರೆ 2ರಲ್ಲಿ 2 ಹೋದ್ರೆ 0, 8ರಲ್ಲಿ 3 ಹೋದ್ರೆ ಎಷ್ಟು ಉಳಿತ? 8ರಲ್ಲಿ 3 ಹೋದ್ರೆ 5. ಅದಾದ ನಂತರ ನೆಕ್ಸ್ಟ್ ಸೊ ಇಲ್ಲಿ 0 ಇರುತ್ತಾ? ಸೊ ಇಲ್ಲಿ 0 ಇರುತ್ತಾ ನೋಡ್ರಿ. ಸೊ ಇಲ್ಲಿ 2 ಆತ. ಇನ್ನು ಎಷ್ಟು ರನ್ ಹೊಡಿಬೇಕಂದ್ರೆ 250 ರನ್ಸ್ ಹೊಡಿಬೇಕು. ಇನ್ನು ಎಷ್ಟು ರನ್ ಹೊಡಿಬೇಕು ಅವರು? 250 ರನ್ ಹೊಡಿಬೇಕು. ಈ 250 ರನ್ ಎಷ್ಟು ಓವರ್ ಅಲ್ಲಿ ಹೊಡಿಬೇಕು? ಉಳಿದಿದ್ 40 ಓವರ್ಸ್ ಅಲ್ಲಿ ಹೊಡಿಬೇಕು. ಅಂದ್ರೆ ಇವಾಗ ನಾವ್ ಏನ್ ಕಂಡು ಹಿಡಿಬೇಕು? ನಮ್ಗೆ ಏನ್ ಕಂಡು ಹಿಡಿಯ ಅಂತಂದ ಹೇಳಿದಾನ? ಎವರೇಜ್ ರನ್ ರೇಟ್ ಕಂಡು ಹಿಡಿಯ ಅಂತಂದ ಹೇಳಿದಾನ. ಇವಾಗ ನೋಡ್ರಿ ನಮ್ಗೆ ಸಿಕ್ತ್ ನೋಡ್ರಿ. ಸೊ ಎವರೇಜ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಏನಾಗತ್ತ?
ಫಾರ್ಮುಲಾ ಏನಾಗತ್ತ, ಟೋಟಲ್ ನಂಬರ್ ಆಫ್ ರನ್ಸ್ ಅಂತಂದ್ ಹೇಳ್ತೀವಿ ಡಿವೈಡೆಡ್ ಬೈ ಸೊ ನಂಬರ್ ಆಫ್ ಓವರ್ಸ್ ಅಂತಂದ್ ಹೇಳ್ತೀವಿ, ನಂಬರ್ ಆಫ್ ಓವರ್ಸ್. ಸೊ ಟೋಟಲ್ ನಂಬರ್ ಆಫ್ ರನ್ಸ್ ಇನ್ನು ಎಷ್ಟು ಹೊಡಿಬೇಕು, 250 ರನ್ ಹೊಡಿಬೇಕು. ಸೊ ಎಷ್ಟು ಓವರ್ ಅಲ್ಲಿ ಹೊಡಿಬೇಕು, 40 ಓವರ್ ಅಲ್ಲಿ ಹೊಡಿಬೇಕು. ಸೊ ಇದು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ, 0 ಕ್ಯಾನ್ಸಲ್ ಆಗತ್ತ. ಸೊ ನಮ್ಗೆ ಈ ಕ್ಯಾಲ್ಕುಲೇಷನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ಡಿವೈಡೆಡ್ ಬೈ ಮಾಡ್ರಿ, 4 24. ಸೊ 1 ಉಳಿತು, ಸೊ ಪಾಯಿಂಟ್ ಕೊಡ್ರಿ, 0 ಬರುತ್ತಾ. ಸೊ 4 8 ಮತ್ತೆ 2 ಉಳಿತು, ಸೊ ಪಾಯಿಂಟ್ ಕೊಟ್ಟಿದೀವಿ, 0 ತಗೊಳ್ರಿ, 4 20 ಅಂದ್ರೆ 6.25 ಆಗತ್ತೆ. 6.25 ಏನಂತಂದ ಹೇಳಿದ್ರೆ ರನ್ ರೇಟ್ ಅಲ್ಲಿ ಸೊ ಇನ್ನು 40 ಓವರ್ಸ್ ಆಡಿದ್ರೆ ನಮ್ ಟಾರ್ಗೆಟ್ ಎಷ್ಟು ರೀಚ್ ಆಗತ್ತೆ ಅಂದ್ರೆ 282 ರನ್ಸ್ ರೀಚ್ ಆಗತ್ತೆ. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ಈ ತರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಬಟ್ ಆದ್ರೆ ನಮ್ಗೆ ಏನ್ ಕೇಳ್ತಾರ ಅಂದ್ರೆ ಮಿಲಿಟರಿಯಲ್ಲಿ ಇದೇ ರೀತಿಯಾಗಿ ಆಲ್ರೆಡಿ ಒಂದು ಏಜ್ ಪ್ರಾಬ್ಲಮ್ ಇತ್ತಲ್ಲ ಆ ತರ, ಆಮೇಲೆ ಕ್ರಿಕೆಟ್ ಪ್ರಾಬ್ಲಮ್ ಇದಾವಲ್ಲ, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಸರ್ ಯಾವ ತರ ಮಾಡ್ತಿದೀವಿ ಅಂತಂದೇಳಿ? ಮೊದಲು ಕ್ವಶನ್ ಅನ್ನ ಬರ್ಕೋಬೇಕು, ಅದ್ರಲ್ಲಿ ಏನ್ ಕೊಟ್ಟಿದಾರ ಅನ್ನೋದು ಸೀರಿಯಸ್, ಅದ್ ಹೆಂಗ್ ಕೊಟ್ಟಿದಾರ ಹಂಗೆ ಬರ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಏನ್ ಕೊಟ್ಟಿಲ್ಲ ಅದನ್ನ ಕಂಡು ಹಿಡ್ಕೊಂತ ಹೋಗ್ಬೇಕಷ್ಟೇ. ಲಾಸ್ಟ್ ನಮ್ಗೆ ಏನ್ ಬರ್ಬೇಕು, ಎವರೇಜ್ ಕಂಡು ಹಿಡಿಬೇಕು. ಎವರೇಜ್ ಕಂಡು ಹಿಡಿಯಕ್ಕೆ ಏನೇನ್ ಬೇಕಲ್ಲ ಸೊ ಅದನ್ನ ನಾವು ಬರ್ಕೊಳ್ಳೇಬೇಕು. ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನಿದೆ, ದ ಎವರೇಜ್ ವೇಟ್ ಆಫ್ 48 ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಫಾರ್ಮುಲಾ ಬರ್ಕೊಂಡೇ ಬಿಡೋದು, ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ವ್ಯಾಲ್ಯೂಸ್ ಅಂತಂದೇಳಿ. ನಮ್ಗೆ ಏನ್ ಕೊಟ್ಟಿದಾನ, ವ್ಯಾಲ್ಯೂಸ್ ಕೊಟ್ಟಿದ್ದಾನೆ 48 ವ್ಯಾಲ್ಯೂಸ್, ಅದನ್ನ ಮಾರ್ಕ್ ಮಾಡಬಹುದು. 48 ಸ್ಟೂಡೆಂಟ್ಸ್, ಎವರೇಜ್ ವೇಟ್ ಆಫ್ 48 ಸ್ಟೂಡೆಂಟ್ ಎಷ್ಟಿದೆ, 36 kg ಐತೆ. ಅಂದ್ರೆ ನಮ್ಗೆ ಏನ್ ಕೊಟ್ಟಿದಾನ, ಎವರೇಜ್ ಏಜ್ ಕೊಟ್ಟಿದ್ದಾನೆ, ಎವರೇಜ್ ಏಜ್ ಕೊಟ್ಟಿದ್ದಾನ. ಅದಾದ ನಂತರ ಇಫ್ ದ ವೇಟ್ ಆಫ್ ದಿ ಟೀಚರ್ ಅಂಡ್ ಪ್ರಿನ್ಸಿಪಲ್ ಆರ್ ಇನ್ಕ್ಲೂಡೆಡ್. ಸೊ ಇವಾಗ ಎಷ್ಟಿದೆ ಅಂತಂದ್ರೆ 48 ಸ್ಟೂಡೆಂಟ್ಸ್ ಇದೆ, ಅವ್ರದ್ದು ಎಷ್ಟಿದೆ 36 kg ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟೀಚರ್ದು ಮತ್ತು ಪ್ರಿನ್ಸಿಪಲ್ದು ಇವ್ರ ಇಬ್ರದ್ದು ಸೇರಿಸಿದಾಗ ಸೊ ಅವಾಗ ಎವರೇಜ್ ವೇಟ್ ಏನ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ, ಎಲ್ಲಾರನ್ನೂ ಸೇರಿಸಿದಾಗ 48 ಹುಡುಗರ್ನ, ಟೀಚರ್ನ, ಪ್ರಿನ್ಸಿಪಲ್ ನ ಎಲ್ಲಾರನ್ನೂ ಸೇರಿಸಿದಾಗ ಸೊ ಎವರೇಜ್ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 36.76 kg ಆಗತ್ತ. ಸೊ ಇಷ್ಟ ಆದ್ರೆ ಸೊ ಟೋಟಲ್ ಫೈಂಡ್ ದಿ ಸಮ್ ಆಫ್ ದಿ ವೇಟ್ ಆಫ್ ಟೀಚರ್ ಅಂಡ್ ಪ್ರಿನ್ಸಿಪಲ್. ಈಗ ನೋಡ್ರಿ 48 ಜನ ಇದ್ರು, ಅವ್ರದ್ದು ಎವರೇಜ್ ಎಷ್ಟು, ಏಜ್ ಎಷ್ಟು ಇದು, ಸಾರಿ ವೇಟ್ ಎಷ್ಟಾಯ್ತು, 36 kg ಆಯ್ತು. ಅದಾದ ನಂತರ ನೆಕ್ಸ್ಟ್ ಟೀಚರ್ ಮತ್ತು ಪ್ರಿನ್ಸಿಪಲ್ ಬಂದ್ ಸೇರಿಸ್ತಾರ. ಅದ್ರೊಳಗೆ ಸೇರಿಸಿದ ನಂತರ ಎವರೇಜ್ ವೇಟ್ ಎಷ್ಟಾಗತ್ತಾ, 36.76 ಆಗತ್ತಾ. ಹಂಗಂದ್ರೆ ಈ ಟೀಚರ್ದು ಮತ್ತು ಪ್ರಿನ್ಸಿಪಲ್ದು ವೇಟ್ ಎಷ್ಟಾಯ್ತು ಅಂತ ಹೇಳಿ ಕ್ವಶನ್ ಕೇಳಿದಾರೆ. ಕ್ವಶನ್ ಅರ್ಥ ಆಯ್ತಾ? ಸೊ ಮೊದಲು ನಾವು ಇವಾಗ ಈಗೇನ್ ಫಾರ್ಮುಲಾ ಇದೆಲ್ಲ ಫಾರ್ಮುಲಾ ಪ್ರಕಾರ ಬರಿತಾ ಹೋಗೋಣ. ಮೊದಲು ಸ್ಟೂಡೆಂಟ್ಸ್ ನೋಡ್ರಿ. ಸೊ ಎವರೇಜ್ ಎಷ್ಟು ಕೊಟ್ಟಿದಾನ, 36 ಎವರೇಜ್ ಕೊಟ್ಟಿದಾನ. ಸೊ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದಾವ, 48 ಸ್ಟೂಡೆಂಟ್ಸ್ ಇದಾರ. ಮೊದಲು ನಾವೇನ್ ಕಂಡು ಹಿಡ್ಕೋಬೇಕು, ಸ್ಟೂಡೆಂಟ್ಸ್ ಟೋಟಲ್ ಸಮ್ ಕಂಡು ಹಿಡ್ಕೋಬೇಕು. ಟೋಟಲ್ ಏಜ್ ಆಫ್ ಸಮ್, ಸಾರಿ ವೇಟ್ ಅಂತ ಕೊಟ್ಟಿದಾರಲ್ಲ, ಸಾರಿ ಟೋಟಲ್ ವೇಟ್ ಆಫ್ ದಿ ಸ್ಟೂಡೆಂಟ್ಸ್ ನಾವು ಕಂಡು ಹಿಡಿಬೇಕು ಇವಾಗ. ಸೊ ಫಸ್ಟ್ ಒನ್ ಸ್ಟೂಡೆಂಟ್ಸ್ ಇದು. ಸೊ ಕಂಡು ಹಿಡ್ರಿ ನೋಡ್ರಿ, ಟೋಟಲ್ ಇದು ವೇಟ್ ಎಷ್ಟಾಗತ್ತೆ ನೋಡ್ರಿ, TW ಅಂತಂದ್ ಅಷ್ಟೇ ಬರ್ತೀನಿ, ಟೋಟಲ್ ವೇಟ್. ಸೊ ಈಕ್ವಲ್ ಟು ಎಷ್ಟಾಗತ್ತೆ ಅಂದ್ರೆ 36 × 48 ಆಗುತ್ತೆ. ಎಷ್ಟಾಗತ್ತ, 36 × 48. ಸೊ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟಾಗತ್ತೆ. ಇನ್ ಕೆಲವರು ಏನ್ ಮಾಡ್ತಾರ ಅಂದ್ರೆ, ಸರ್ ಸಿಂಪ್ಲಿಫಿಕೇಶನ್ ಯಾವ ತರ ಮಾಡ್ಬೇಕು ಗೊತ್ತಾಗಲ್ಲ ಅಂತಂದ ಹೇಳಿ. ಸೊ ಸಿಂಪಲ್ ಆಗಿ ಏನ್ ಮಾಡ್ರಿ, 48 × 36 ಮೊದಲು 6 ರಿಂದ ಗುಣಿಸಿ, ಆಮೇಲೆ 3 ರಿಂದ ಗುಣಿಸಿ. ಮೊದಲು 6 ರಿಂದ ಗುಣಿಸ್ತೀನಿ ನೋಡ್ರಿ. ಸೊ 6 × 8 = 48, 6 × 4 = 24, 4 ಎಷ್ಟಾಗತ್ತ, 28 ಆಗತ್ತ. ಸೊ 6 × 8 = 48, 6 × 4 = 24. ಸೊ ನೆಕ್ಸ್ಟ್ 3 ರಿಂದ ಗುಣಿಸಿ, +1 ಕೊಡ್ತೀವಿ ಇಲ್ಲಿ. ಸೊ 3 × 8 = 24. ಸೊ 2 ಕೈಲ ಉಳಿಯುತ್ತ. ಸೊ 3 × 4 = 12. ಸೊ 12, ಸೊ 2 ಎಷ್ಟಾಗತ್ತ, 14 ಆಗತ್ತ. ಸೊ ಟೋಟಲ್ ಆಗಿ ಮಾಡಿದಾಗ ಎಷ್ಟಾಗತ್ತ ನೋಡ್ರಿ, 8 8 4 12. ಸೊ ಅದಾದ ನಂತರ 4 2 6 ಮತ್ತು 7. ಸೊ ಅದಾದ್ರ 1728 ಆಗತ್ತೆ. ಇಷ್ಟು ಟೋಟಲ್ ಏಜ್ ವೇಟ್ ಎಷ್ಟಾಗತ್ತೆ ಅಂದ್ರೆ 1728 ಆಗತ್ತೆ. ಸೊ ಈ ತರ ನಾವ್ ಏನ್ ಮಾಡ್ಬೇಕಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡೋದಾದ್ರೆ, ಗುಣಾಕಾರ ಮಾಡೋದಾದ್ರೆ, ನಿಮ್ ಗುಣಾಕಾರ ಲೆಕ್ಕಗಳೆಲ್ಲ ಗೊತ್ತಿದಾವ, ಬಟ್ ಹೇಳ್ಕೊಡ್ತಾ ಇದೀನಿ. ಸೊ ಟೋಟಲ್ ವೇಟ್ ಎಷ್ಟಾಗತ್ತೆ ಅಂದ್ರೆ 1728 ಆಯ್ತು. ಇದು ಸ್ಟೂಡೆಂಟ್ಸ್ ಆಯ್ತು. ಸ್ಟೂಡೆಂಟ್ಸ್ ವೇಟ್ ಎಷ್ಟಿದೆ, 1728 ಐತೆ. ಆಮೇಲೆ ಟೀಚರು ಮತ್ತು ಪ್ರಿನ್ಸಿಪಲ್ ಬಂದ್ ಏನ್ ಮಾಡ್ತಾರ ಅಂದ್ರೆ, ಟೀಚರು ಮತ್ತು ಪ್ರಿನ್ಸಿಪಲ್ ಇವ್ರ ಇಬ್ರು ಬಂದ್ಬಿಟ್ಟು ಸೊ ಇದ್ರಲ್ಲಿ ಸೇರ್ತಾರ. ಅವಾಗ ಎಷ್ಟಾಗತ್ತ ಎವರೇಜ್, ಸೊ 36.76 ಆಗತ್ತ. ಸೊ ಅವಾಗ ನಾವು ಕಂಡು ಹಿಡಿಬೇಕು. ಸೊ ಈ ಫಾರ್ಮುಲಾ ಪ್ರಕಾರ ಅವ್ರೆಲ್ಲ ಸೇರಿದ ನಂತರ ಎಷ್ಟೆಷ್ಟಾಗತ್ತ ಅಂತಂದ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಹೊಸ ಎವರೇಜ್ ಎಷ್ಟು ಕೊಟ್ಟಿದಾನ, 36.76 ಕೊಟ್ಟಿದಾನ. ಎಷ್ಟು ಕೊಟ್ಟಿದಾನ, 36.76 ಕೊಟ್ಟಿದಾನ. ಸೊ ಅದಾದ ನಂತರ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಾಗತ್ತೆ, ಇಲ್ಲಿ ನೋಡ್ರಿ ಆಲ್ರೆಡಿ 48 ಸ್ಟೂಡೆಂಟ್ಸ್ ಇದಾರೆ. ಅದ್ರಲ್ಲಿ ಟೀಚರ್ ಪ್ರಿನ್ಸಿಪಲ್ ಬಂದ್ ಸೇರ್ತಾರ. 48, ಟೀಚರ್ ಒಬ್ಬ 49, ಪ್ರಿನ್ಸಿಪಲ್ ಒಬ್ಬ 50. ಟೋಟಲ್ ವ್ಯಾಲ್ಯೂಸ್ ಎಷ್ಟದು, 50 ಆದ್ವು. ಅರ್ಥ ಆಗ್ತಿದ್ಯಾ? ಬಟ್ ಆದ್ರೆ ನಮ್ಗೆ ಏನಂತಂದ ಹೇಳಿದ್ರೆ ಟೋಟಲ್ ವೇಟ್ ಕೊಟ್ಟಿಲ್ಲ.
ಟೋಟಲ್ ವೇಟ್ ಅನ್ನ ನಾವು ಕಂಡುಹಿಡಬೇಕು. ಇವಾಗ ಟೋಟಲ್ ವೇಟ್ ಅನ್ನ ಕಂಡಿಡ್ರಿ. ಟೋಟಲ್ ವೇಟ್ ಎಷ್ಟಾಗತ್ತೆ ನೋಡ್ರಿ. ಇದು ಟೋಟಲ್ ವೇಟ್ 1 ಅನ್ರಿ, ಇದು ಟೋಟಲ್ ವೇಟ್ 2 ಅಂತ ಅನ್ಕೊಡ್ರಿ, ಆಮೇಲೆ ಕಂಡುಹಿಡಿದು. ಸೊ ಟೋಟಲ್ ವೇಟ್ ಅನ್ನ ಕಂಡುಹಿಡಬೇಕಂದ್ರೆ 36.76 ಇಂಟು 50. ಸೇಮ್ ನಾನು ಆಗ್ಲೇ ಗುಣಾಕಾರ ಮಾಡಿದ್ನಲ್ಲ, ಸೇಮ್ ಅದೇ ತರ ಮಾಡ್ರಿ. ಸೊ 2 ಪಾಯಿಂಟ್ ಆದ ನಂತರ ಬಿಂದುವನ್ನ ಇಡಬೇಕಾಗತ್ತೆ, ಪಾಯಿಂಟ್ ಅನ್ನ ಇಡಬೇಕಾಗತ್ತೆ, ಅವ್ ನಿಮ್ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಸೊ ಟೋಟಲ್ ಆಗಿ ನೋಡ್ರಿ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್ 1838 ಬರುತ್ತೆ. 1838 ಬರುತ್ತೆ. ಇದನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ 1838 ಏನಾಗುತ್ತೆ ಅಂದ್ರೆ ವೇಟ್ ಆಗುತ್ತೆ ಎಲ್ರದ್ದು ಸೇರಿ. ಸೊ ಇವಾಗ ನೋಡ್ರಿ ಈ ವೇಟ್ ಎಷ್ಟಿದೆ ಅಂತಂದ್ರೆ ಟೀಚರ್ ಮತ್ತು ಪ್ರಿನ್ಸಿಪಲ್ ಸ್ಟೂಡೆಂಟ್ಸ್ ಕೂಡಿ ಈ ವೇಟ್ ಏನಿದೆ ಓನ್ಲಿ ಸ್ಟೂಡೆಂಟ್ಸ್. ಈ ವೇಟ್ ಅಲ್ಲಿ ಸ್ಟೂಡೆಂಟ್ಸ್ ವೇಟ್ ಅನ್ನ ಕಳೆದ್ ಬಿಟ್ರೆ ನಮ್ಗೆ ಟೀಚರ್ ಪ್ರಿನ್ಸಿಪಲ್ ಸಿಕ್ಬಿಡುತ್ತಲ್ಲ. ಇವಾಗ ನಾವ್ ಏನ್ ಮಾಡ್ಬೇಕು, ಸೊ ಟೀಚರು ಪ್ರಿನ್ಸಿಪಲ್ ಸ್ಟೂಡೆಂಟ್ಸ್ ಗಳು ಎಲ್ಲಾ ಸೇರಿದ ವೇಟ್ ಎಷ್ಟು 1838. ಇದ್ರಲ್ಲಿ ನಾವ್ ಏನ್ ಕಳಿಬೇಕು, ಸ್ಟೂಡೆಂಟ್ಸ್ ವೇಟ್ ಅನ್ನ ಕಳಿಬೇಕು. ಕಳಿದ್ರಿ ನೋಡೋಣ 1728 ಕಳೆದಾಗ ಎಷ್ಟು ಉಳಿಯುತ್ತೆ ನೋಡ್ರಿ. ಮೈನಸ್ ಮಾಡಿದಾಗ 8ರಲ್ಲಿ 8 ಹೋದ್ರೆ 0, 3ರಲ್ಲಿ 2 ಹೋದ್ರೆ 1, 8ರಲ್ಲಿ 7 ಹೋದ್ರೆ 1, ಆಮೇಲೆ 1ರಲ್ಲಿ 1 ಹೋದ್ರೆ 0. ಸೊ 110 ಇಯರ್ಸ್ ಆಗತ್ತ. ಸೊ ಟೀಚರ್ ಮತ್ತು ಪ್ರಿನ್ಸಿಪಲ್ ಇಬ್ರದ್ದು ಸೇರಿ ಏಜ್ ಎಷ್ಟಾಗತ್ತೆ ಅಂದ್ರೆ 110, ಸಾರಿ ಏಜ್ ಅಂತಿದೀನಿ, ವೇಟ್. ಸೊ ಟೋಟಲ್ ವೇಟ್ ಎಷ್ಟಾಗತ್ತೆ ಅಂದ್ರೆ 110 kg ಆಗತ್ತ. ಸೊ ಈ ತರ ಮಾಡ್ಬೇಕಾಗತ್ತ. ಸೊ ನಿಮ್ಗೆ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ. 110 kg ಏನಾಗತ್ತೆ ಅಂದ್ರೆ ವೇಟ್ ಆಗತ್ತ. ಸೊ ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಇದೆ ಕ್ವಶನ್. ಸೊ ಟ್ರೈ ಮಾಡ್ರಿ, ಬಿಡ್ಸಕ್ ಟ್ರೈ ಮಾಡ್ರಿ, ಓದ್ಬಿಟ್ಟು ಏನೇನ್ ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ ನೀವು ಟ್ರೈ ಮಾಡ್ರಿ. ಸೊ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೋಡ್ತಾ ಹೋಗ್ರಿ. ಸೊ ದ ಎವರೇಜ್ ವೇಟ್ ಆಫ್ ಎ ಬಿ ಸಿ ಅನ್ನೋರು 3 ಜನ ಇದಾರ. ಅಂದ್ರೆ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಾದ್ರು 3 ಜನ ಆದ್ರು. ಸೊ ಇವ್ರದ್ದು ಎವರೇಜ್ ವೇಟ್ ಎಷ್ಟಿದೆ ಅಂದ್ರೆ 45 kg ಐತೆ. ಎವರೇಜ್ ತೂಕ ಎಷ್ಟಿದೆ ಅಂತಂದ್ರೆ 45 kg ಐತೆ. ಸೊ ಇಫ್ ದ ಎವರೇಜ್ ವೇಟ್ ಆಫ್ ಎ ಅಂಡ್ ಬಿ, ಮತ್ತೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಎ ಮತ್ತು ಬಿ ದ ಎವರೇಜ್ ವೇಟ್ ಎಷ್ಟಿದೆ ಅಂತ ಹೇಳಿದ್ರೆ 40 kg ಕೊಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಅಂಡ್ ಬಿ ಅಂಡ್ ಸಿ ಎಷ್ಟಿದೆ ಅಂತ ಹೇಳಿದ್ರೆ 43 kg ಇದೆ. ಬಿ ಅಂಡ್ ಮತ್ತು ಸಿ ಬಿದು ಮತ್ತು ಸಿ ದ ಎವರೇಜ್ ವೇಟ್ ಎಷ್ಟಿದೆ 43 kg ಇದೆ. ಹಂಗಾದ್ರೆ ದೆನ್ ಸೊ ವೇಟ್ ಆಫ್ ದಿ ಬಿ ಎಷ್ಟು ಅಂತ ಕೇಳಿದ. ಅಂದ್ರೆ ಬಿದ್ ವೇಟ್ ಎಷ್ಟಾಗತ್ತೆ ಅಂತ ಹೇಳಿ ಕಂಡು ಹಿಡಿರಿ ಅಂತ ಕ್ವಶನ್ ಕೇಳಿದಾನ. ಸೊ ಇವಾಗ ನೋಡ್ರಿ ನಾವು ಮಾಡ್ತಾ ಹೋಗೋಣ. ಫಾರ್ಮುಲಾ ಏನಿದೆ, ಸೊ ಎವರೇಜ್ ಈಕ್ವಲ್ ಟು ಸೊ ಟೋಟಲ್ ವೇಟ್ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದೈತೆ. ಸೊ ಫಸ್ಟ್ ನೋಡ್ರಿ 3 ಜನರದ್ ಕಂಡಿಡ್ರಿ. ಸೊ ಈ 3 ಜನರದ್ದು ಎಷ್ಟಾಗತ್ತೆ ನೋಡ್ರಿ ಟೋಟಲ್ ವೇಟ್ ಎಷ್ಟಾಗತ್ತ. ಸೊ ಇಲ್ಲಿ ಕಂಡು ಹಿಡಿತಾ ಹೋಗ್ರಿ. ಸೊ ಇವ್ರದ್ದು ಎವರೇಜ್ ಎಷ್ಟು ಕೊಟ್ಟಿದಾನ 45. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ ನಮ್ಗೆ ಸೊ ಅವ್ರದ್ದು ಟೋಟಲ್ ವೇಟ್ ಕೊಟ್ಟಿಲ್ಲ. ಸೊ ನಾವು ಅವ್ರದ್ದು 3 ಜನರದ್ದು ಏನ್ ಮಾಡ್ಬೇಕಂದ್ರೆ ಟೋಟಲ್ ವೇಟ್ ಅನ್ನ ಕಂಡುಹಿಡಿಬೇಕು. ಸೊ ಟೋಟಲ್ ವೇಟ್ ಕಂಡುಹಿಡಿಬೇಕಂತಂದ ಹೇಳಿದ್ರೆ ಈ ಫಾರ್ಮುಲಾ ಪ್ರಕಾರ ಮಾಡ್ತಾ ಹೋಗ್ತೀವಿ. ಸೊ 45 ಏನಾಗತ್ತೆ ಅಂದ್ರೆ ಎವರೇಜ್ ಆಗತ್ತ. ಸೊ ಹೋಲ್ ಡಿವೈಡೆಡ್ ಬೈ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಅವ್ರದ್ದು 3 ಜನರದ್ದು ಮೊತ್ತ. ಸೊ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟು 3. ಸೊ ಇದ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೋಡ್ರಿ, ಅವ್ರದ್ದು ಟೋಟಲ್ ವೇಟ್ ಎಷ್ಟು ಬರುತ್ತೆ, ಟೋಟಲ್ ಎಷ್ಟು ವೇಟ್ ಬರುತ್ತೆ ಅಂದ್ರೆ 45 ಇಂಟು 3 ಎಷ್ಟಾಗತ್ತೆ ಅಂದ್ರೆ ನೋಡ್ರಿ. ಸೊ 3 5 15, 3 4 3 5 15, 3 4 12, ಆಮೇಲೆ 13. ಸೊ ಟೋಟಲ್ ಇದು ಎಷ್ಟಾಗತ್ತೆ 135 ಆಗತ್ತೆ. ಈ 3 ಜನರದ್ದು ವೇಟ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 ಜನ ಐತೆ. ಈ 2 ಜನರದ್ದು ಇಲ್ಲಿ ಕಂಡು ಹಿಡಿತೆ ನೋಡ್ರಿ. ಸೊ ಈ 2 ಜನರದ್ದು ಏನ್ ಮಾಡ್ಬೇಕಂದ್ರೆ ಟೋಟಲ್ ವೇಟ್ ಕಂಡು ಹಿಡಿಬೇಕು. ಅವ್ನು ಏನ್ ಕೊಟ್ಟಿದ್ದಾನೆ ಇವಾಗ ಎವರೇಜ್ ಕೊಟ್ಟಿದ್ದಾನೆ. ಎವರೇಜ್ ಎಷ್ಟು ಕೊಟ್ಟಿದ್ದಾನ 40 ಕೊಟ್ಟಿದ್ದಾನೆ. ಈ ಇಬ್ಬರದು ವೇಟ್ ಎ ಪ್ಲಸ್ ಬಿ ಅಂತ ಬರ್ಕೊಡ್ರಿ. ಸೊ ಹೋಲ್ ಡಿವೈಡೆಡ್ ಬೈ 2, ಯಾಕಂದ್ರೆ ನಂಬರ್ ಆಫ್ ವ್ಯಾಲ್ಯೂಸ್ 2 ಇದಾವ. ಈ ಇಬ್ಬರದು ವೇಟ್ ಎಷ್ಟಾಗತ್ತೆ ನೋಡ್ರಿ ಎ ಪ್ಲಸ್ ಬಿ ಈಕ್ವಲ್ ಟು 40 ಇಂಟು 2 ಆಗತ್ತ. ಟೋಟಲ್ ಆಗಿ ಎಷ್ಟಾಗತ್ತೆ ಅಂದ್ರೆ 80 ಆಗತ್ತ. ಎಸ್ ಕರೆಕ್ಟಾ? ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಮತ್ತು ಬಿ ಪ್ಲಸ್ ಸಿ ಕೇಳಿದ. ನೆಕ್ಸ್ಟ್ ಏನ್ ಕೊಟ್ಟಿದಾನ ಅಂತ ಹೇಳಿದ್ರೆ ಬಿ ಪ್ಲಸ್ ಸಿ ನೋಡ್ರಿ. ಇದನ್ನು ಸೇಮ್ ಅದೇ ತರ ಮಾಡ್ಕೊಡ್ರಿ. ಬಿ ಪ್ಲಸ್ ಸಿ ಎಷ್ಟು ಟೋಟಲ್ ವೇಟ್ ಎಷ್ಟಾಗತ್ತೆ ನೋಡ್ರಿ. ಸೊ ಎವರೇಜ್ ಎಷ್ಟು ಕೊಟ್ಟಿದಾನ 43 ಕೊಟ್ಟಿದಾನ. ಬಿ ಪ್ಲಸ್ ಸಿ ವೇಟ್ ಟೋಟಲ್ ವೇಟ್ ಹೋಲ್ ಡಿವೈಡೆಡ್ 2 ಆಗತ್ತ. ಈ ಇಬ್ಬರದು ಸೇರಿಸಿದ್ರೆ ಟೋಟಲ್ ವೇಟ್ ಎಷ್ಟಾಗತ್ತೆ ನೋಡ್ರಿ 43 ಇಂಟು 2 ಅಂತ ಬರದಾಗ ಎಷ್ಟಾಗತ್ತೆ ನೋಡ್ರಿ 2 3 6 2 4 8 86 ಆಗತ್ತ. ಸೊ ಇವ್ರದ್ದು ಏನಂತಂದ ಹೇಳಿದ್ರೆ 3 ಟೋಟಲ್ ವೇಟ್ ಗಳದು. ಇವೇನಂತಂದ ಹೇಳಿದ್ರೆ 3 ಅವ್ರದ್ದು ಟೋಟಲ್ ವೇಟ್ ಗಳದು. ಇವಾಗ ನಾವ್ ಏನ್ ಕಂಡಿಡ್ಬೇಕಂದ್ರೆ ಆಕ್ಚುಲಿ ಬಿದ್ ವೇಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಸೊ ಟೋಟಲ್ ಬಿದ್ ವೇಟ್ ಎಷ್ಟಿದೆ, ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು ಅಂತ ಬರ್ಕೋತೀವಿ 135 ಬರ್ಕೋತೀವಿ. ಸೊ ಇದ್ರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಮೊದಲು ಎ ಪ್ಲಸ್ ಬಿ ಅಂತಂದ್ ಹಾಕ್ಬೇಕು, 80 ಹಾಕ್ಬೇಕು ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಸೀದ್ ಕಂಡು ಹಿಡ್ಕೋಬೇಕು. ಮೊದ್ಲು ಏನ್ ಮಾಡ್ಕೋಬೇಕಂದ್ರೆ ಸೀದ್ ಕಂಡು ಹಿಡ್ಕೋಬೇಕು. ಸೀದ್ ಕಂಡು ಹಿಡಿದ ನಂತರ ಬಿ ಪ್ಲಸ್ ಸಿ ಮಾಡ್ಕೊಡ್ರಿ. ಸೊ ಅದರಲ್ಲಿ ಏನಂತಂದ್ರೆ ಟೋಟಲ್ 86 ಐತೆ. ಸಿ ವ್ಯಾಲ್ಯೂನ ಇದ್ರಲ್ಲಿ ಹಾಕ್ಬೇಕು. ಅದಾದ ನಂತರ ನಮ್ಗೆ ಎಷ್ಟು ಆನ್ಸರ್ ಬರುತ್ತಲ್ಲ ಸೊ ಅದು ಆನ್ಸರ್ ಆಗಿತ್ತು. ಆ ತರನು ಮಾಡಬಹುದು. ಈಸಿ ವೇ ಹೇಳ್ತಾ ಇದೀನಿ. ಸೊ ಎ ಪ್ಲಸ್ ಬಿ ಹೋಲ್ ವೇಟ್ ಎಷ್ಟಿದೆ 80 ಇದೆ. ಎ ಪ್ಲಸ್ ಬಿ 80 ಹಾಕ್ರಿ. ಸೊ ಇಲ್ಲಿ ಸೀದ್ ಕಂಡು ಹಿಡ್ಕೊಡ್ರಿ. ಸೀದ್ ಎಷ್ಟಾಗತ್ತೆ ನೋಡ್ರಿ
135 ಮೈನಸ್ 80 ಟೋಟಲ್ ವೇಟ್ ಎಷ್ಟಾಗತ್ತೆ ನೋಡ್ರಿ 5. ಸೊ ಅದಾದ ನಂತರ 13ರಲ್ಲಿ 8 ಹೋದ್ರೆ ಎಷ್ಟು ಉಳಿಯುತ್ತ 5 ಉಳಿಯುತ್ತ. ಸೊ ಟೋಟಲ್ ಸೀದ್ ವೇಸ್ಟ್ ಎಷ್ಟಾಗತ್ತೆ ಅಂದ್ರೆ 55 ಆಯ್ತು. ನಾವು ಸೀದ್ ಕೇಳಿಲ್ಲ ಇಲ್ಲಿ, ನಮ್ಗೆ ಬೀದ್ ಕೇಳಿದಾನ. ಬಿ ಪ್ಲಸ್ ಸೀದ್ ವೇಟ್ ಎಷ್ಟಿದೆ, ಟೋಟಲ್ ವೇಟ್ 86 ಇದೆ. ಅಂದ್ರೆ ಸಿ ವ್ಯಾಲ್ಯೂ ಅನ್ನ ಇಲ್ಲಿ ಹಾಕ್ರಿ. ಬಿ ಪ್ಲಸ್ 55 ಇಂಟು ಈಕ್ವಲ್ ಟು 86 ಆಗತ್ತೆ. ಸೊ ಅಂದ್ರೆ ನಾವು ಈಗ ಬಿ ಕಂಡು ಹಿಡಿಬೇಕಂದ್ರೆ ಪ್ಲಸ್ ಇರೋದನ್ನ ಆ ಕಡೆ ಹೋದ್ರೆ ಮೈನಸ್ ಆಗತ್ತೆ. ಬಿ ಈಕ್ವಲ್ ಟು ಎಷ್ಟಾಗತ್ತೆ ಅಂದ್ರೆ 86 ಮೈನಸ್ 55 ಆಗತ್ತ. ಸೊ ನಾವು ಕಳೆದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 31 ಬರುತ್ತೆ. ಸೊ ಟೋಟಲ್ ಏನಂತಂದ ಹೇಳಿದ್ರೆ ಬೀದ್ ವೇಟ್ ಎಷ್ಟಾಗತ್ತೆ ಅಂದ್ರೆ 31 kg ಆಗತ್ತೆ. ಈ ತರ ಏನ್ ಮಾಡ್ಬೇಕಂದ್ರೆ ನಾವು ಸೊಲ್ಯೂಷನ್ ಅನ್ನ ಕಂಡುಹಿಡ್ಕೊಂತ ಹೋಗ್ಬೇಕು. ಇವು ಸ್ವಲ್ಪ ಟಫ್ ಇದಾವ, ಬಟ್ ಆದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇವಾಗ ನೀವು ಕೇಳಿಸ್ಕೊಂಡ್ರಿ ಅಲ್ಲ, ಸೇಮ್ ಇದೇ ತರ ನನ್ ಜೊತೆನೆ ಏನ್ ಮಾಡ್ಬೇಕಂದ್ರೆ ನೀವು ಇನ್ನೊಂದ್ಸರಿ ಸಾಲ್ವ್ ಮಾಡ್ತಾ ಹೋಗ್ರಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ ನಾವು ಏನ್ ಮಾಡಿದ್ವಿ ಅಂತಂದೇಳಿ. ಸೊ ಕೇಳಿದ ತಕ್ಷಣ ಓಕೆ ಸರ್ ಹೇಳಿದ್ದು ಅರ್ಥ ಆಗ್ಲಿಲ್ಲ, ಅವ್ರು ಮಾಡಿದ್ದು ಅರ್ಥ ಆಗ್ಲಿಲ್ಲ ಅಂತಂದು ಹೇಳ್ಬಿಡುತ್ತೆ. ಸೊ ಇದಕ್ಕಿಂತ ಸಿಂಪ್ಲಿಫೈಡ್ ವೇ ಯಾವ್ದು ಇಲ್ಲ ಅಂತಂದ ಹೇಳಿದ್ರೆ ಮತ್ತೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಕೋಬೇಕಾಗತ್ತೆ. ಬಟ್ ಆದ್ರೆ ಇದು ವೇ ಮಾತ್ರ ಸಿಂಪ್ಲಿಫೈಡ್ ಐತೆ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ನೆಕ್ಸ್ಟ್ ನಾವು ಆಗ್ಲೇ ಕಂಡು ಹಿಡಿದ್ವಿ ಒಂದ್ಸರಿ ಏನಂತಂದ ಹೇಳಿದ್ರೆ ಕಂಡು ಹಿಡಿದಿದೀವಿ. ಸೊ ಅದೇ ತರ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದನ್ನ ಕಂಡು ಹಿಡಬೇಕು. ಒಬ್ಬ ಬ್ಯಾಟ್ಸ್ಮನ್ ಇದಾನ. ಸೊ ಒಂದ್ ಏನಂತಂದ ಹೇಳಿದ್ರೆ 17th innings makes a score 85. So and thereby increasing his average by 3. So what is his average after the 17th innings ಅಂತ ಕೇಳಿದಾರೆ. ಅವನೇನ್ ಮಾಡಿದ ಅಂತಂದ ಹೇಳಿದ್ರೆ 17ನೇ ಇನ್ನಿಂಗ್ಸ್ ಅಲ್ಲಿ ಎಷ್ಟು ರನ್ ಅನ್ನ ಹೊಡಿದಾನ ಅಂದ್ರೆ 85 ರನ್ ಅನ್ನ ಹೊಡಿದಾನ. ಎಷ್ಟು ರನ್ ಅನ್ನ ಹೊಡಿದಾನ? 85 ರನ್ ಅನ್ನ ಹೊಡಿದಾನ. ಎಷ್ಟನೇ ಇನ್ನಿಂಗ್ಸ್ ಅಲ್ಲಿ? 17ನೇ ಇನ್ನಿಂಗ್ಸ್ ಅಲ್ಲಿ. ಸೊ ಬಟ್ ಆದ್ರೆ ನಮ್ಗೆ ಏನಂತ ಹೇಳಿದ್ರೆ ನಮ್ಗೆ ಎವರೇಜ್ ಕಂಡಿಡಿ ಅಂತ ಹೇಳಿದಾನ. ಆಫ್ಟರ್ 17ನೇ ಇನ್ನಿಂಗ್ಸ್ ಆದ ನಂತರ ಎಷ್ಟು ಎವರೇಜ್ ಆಗತ್ತೆ ಅಂತಂದ ಹೇಳಿ. ಬಟ್ ನೋಡ್ರಿ 16ನೇ ಇನ್ನಿಂಗ್ಸ್ ತಕ್ಕ ಅವ್ನು ಆಡಿದಾನ. 17ನೇ ಇನ್ನಿಂಗ್ಸ್ ಅಲ್ಲಿ 85 ಹೊಡೆದಾನ. ಬಟ್ ಆದ್ರೆ 16ನೇ ಇನ್ನಿಂಗ್ಸ್ ತಕ್ಕ ಆಡಿದಾನ. ಬಟ್ ಆದ್ರೆ ಇಲ್ಲಿ ನಮ್ಗೆ ಏನಂತಂದ ಹೇಳಿದ್ರೆ ಎವರೇಜ್ ಗೊತ್ತಿಲ್ಲ, ಅದ್ರ ನಾವು ಎಕ್ಸ್ ಅಂತಂದು ಇಟ್ಕೊಳ್ಳೋಣ. ಸೊ ನಮ್ಗೆ ಎವರೇಜ್ ಗೊತ್ತಿಲ್ಲ, ಎಕ್ಸ್ ಅಂತಂದು ಇಟ್ಕೊಳ್ಳೋಣ. ನಾವು ಇಲ್ಲಿ ಏನ್ ಕಂಡು ಹಿಡ್ಕೋಬೇಕು ಮೊದ್ಲು? ಸೊ ಟೋಟಲ್ ರನ್ಸ್ ಅನ್ನ ಕಂಡು ಹಿಡ್ಕೋಬೇಕು. ಟೋಟಲ್ ರನ್ಸ್ ಅನ್ನ ಕಂಡು ಹಿಡ್ಕೋಬೇಕಂದ್ರೆ ಹೆಂಗೆ? ಎವರೇಜ್ ಈಕ್ವಲ್ ಟು ಟೋಟಲ್ ರನ್ಸ್ ಡಿವೈಡೆಡ್ ಬೈ ಇನ್ನಿಂಗ್ಸ್ ಅಂತ ಇದೆ. ಟೋಟಲ್ ಇನ್ನಿಂಗ್ಸ್. ಸೊ ಎವರೇಜ್ ಎಷ್ಟು ಕೊಟ್ಟಿದಾನ? ಕೊಟ್ಟಿಲ್ಲ, ನಾವು ಎಕ್ಸ್ ಅಂತಂದು ಬರ್ಕೊಂಡ್ವಿ. ಟೋಟಲ್ ರನ್ಸ್ ಕೊಟ್ಟಿಲ್ಲ, ಟೋಟಲ್ ರನ್ಸ್ ನಾವು ಕಂಡು ಹಿಡಿಯೋಣ. ಇವಾಗ ಇನ್ನಿಂಗ್ಸ್ ಎಷ್ಟಿದಾವ? 16 ಇದಾವ. ಟೋಟಲ್ ರನ್ಸ್ ಎಷ್ಟಾಯ್ತು ನೋಡ್ರಿ? ಟೋಟಲ್ ರನ್ಸ್ ಎಷ್ಟಾಗತ್ತೆ ಅಂದ್ರೆ 16 ಇಂಟು ಎಕ್ಸ್ ಆಗತ್ತೆ. ಅಂದ್ರೆ 16 ಎಕ್ಸ್ ಅಂತ ಬರ್ಕೋತೀವಿ. ಸೊ ಇದೇನಾಯ್ತು? 16 ಇನ್ನಿಂಗ್ಸ್ ರನ್ ಗಳು ಎಷ್ಟಾದವು ಅಂತಂದ ಹೇಳಿದ್ರೆ 16 ಎಕ್ಸ್ ಆಯ್ತು. ಸೊ ಅದ್ರದ್ದು ಎವರೇಜ್ ಎಷ್ಟಾಯ್ತು? ಎಕ್ಸ್ ಆಯ್ತು. ಅದನ್ನ ಎಕ್ಸ್ ಕಂಡು ಹಿಡಿದಾಗ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ನೆಕ್ಸ್ಟ್ ಅವ್ನು 17ನೇ ಇನ್ನಿಂಗ್ಸ್ ಅಲ್ಲಿ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ 85 ರನ್ ಅನ್ನ ಹೊಡೆದಾನ. 17ನೇ ಇನ್ನಿಂಗ್ಸ್ ಅಲ್ಲಿ ಏನ್ ಮಾಡಿದ ಅಂದ್ರೆ 85 ರನ್ ಹೊಡೆದಿದಾನ. 85 ರನ್ ಹೊಡೆದಾಗ ಅವ್ನ್ ಎವರೇಜ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ ಇನ್ಕ್ರೀಸ್ಡ್ ಬೈ 3 ಅಂತಂದು ಕೊಟ್ಟಿದಾನ. ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗತ್ತೆ? ಎಕ್ಸ್ ಪ್ಲಸ್ 3 ಆಗತ್ತೆ. ಅವ್ನ್ ಎವರೇಜ್ ಎಷ್ಟಾಗತ್ತೆ ಅಂದ್ರೆ ಎಕ್ಸ್ ಪ್ಲಸ್ 3 ಆಗತ್ತ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು. ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಎವರೇಜ್ ಫಾರ್ಮುಲಾ ಹಾಕ್ರಿ. ಸೊ ಎವರೇಜ್ ಈಕ್ವಲ್ ಟು ಟೋಟಲ್ ರನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ಅಂತಂದ ಐತೆ. ಟೋಟಲ್ ಎವರೇಜ್ ಎಷ್ಟೈತೆ? ಎಕ್ಸ್ ಪ್ಲಸ್ 3 ಆಗತ್ತೆ. ಯಾಕಂದ್ರೆ 17ನೇ ಮ್ಯಾಚ್ ಅಲ್ಲಿ 85 ರನ್ ಹೊಡೆದಾನ, ಅವಾಗ 3 ಇನ್ಕ್ರೀಸ್ ಆಗತ್ತೆ. ಸೊ ಮೊದಲು ಎಷ್ಟಿತ್ತು? 16ನೇ ಇನ್ನಿಂಗ್ಸ್ ವರೆಗೂ ಎಕ್ಸ್ ಇತ್ತು. ಆಮೇಲೆ ಅದಕ್ಕೆ 3 ಕೂಡಿಸಿದಾಗ ಎಕ್ಸ್ ಪ್ಲಸ್ 3 ಆಗತ್ತ. ಎವರೇಜ್ ಆಯ್ತು. ಸೊ ಟೋಟಲ್ ನಂಬರ್ ಆಫ್ ರನ್ಸ್ ಎಷ್ಟಿದಾವ? ಸೊ 16 ಇನ್ನಿಂಗ್ಸ್ ಪ್ಲಸ್ 17ನೇ ಇನ್ನಿಂಗ್ಸ್ ಕೂಡಿಸಿ ಬರೀಬೇಕು. 16x ಪ್ಲಸ್ 85. 16x ಪ್ಲಸ್ 85 ಆಯ್ತು. ಎಸ್ ಅದಾದ ನಂತರ ಟೋಟಲ್ ನಂಬರ್ ಆಫ್ ಇನ್ನಿಂಗ್ಸ್ ಎಷ್ಟಾದವು? ಟೋಟಲ್ 17 ಇನ್ನಿಂಗ್ಸ್. ಇವಾಗ ನಾವೇನ್ ಮಾಡ್ಬೇಕಂದ್ರೆ ಸಿಂಪ್ಲಿಫೈಡ್ ಮಾಡ್ಬೇಕು. ಎಕ್ಸ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಕಂಡು ಹಿಡಿಬೇಕು. ಎಸ್ ಕಂಡು ಹಿಡಿ ನೋಡೋಣ. ಸೊ 17 ಈ ಕಡೆ ಬಂದಾಗ ಏನಾಗುತ್ತೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಎಕ್ಸ್ ಪ್ಲಸ್ 3. ಆಮೇಲೆ 16x ಪ್ಲಸ್ 85. ಸೊ 17 ಇಂಟು ಎಕ್ಸ್ 17x. ಆಮೇಲೆ 17 ಇಂಟು 3 ಎಷ್ಟಾಗತ್ತ ನೋಡ್ರಿ? 51 ಆಗತ್ತ. ಸೊ ಅದಾದ ನಂತರ 16x ಪ್ಲಸ್ 85 ಅಂತಂದ ಹೇಳ್ತೀವಿ. ಆಮೇಲೆ ಈ ಎಕ್ಸ್ ಗಳನ್ನ ಒಂದ್ ಕಡೆ ತಗೊಳ್ರಿ. 17x ಈ ಕಡೆ ಇದು ಬಂದ್ರೆ 16x ಬಂದ್ರೆ ಮೈನಸ್ ಆಗತ್ತೆ. 17x ಮೈನಸ್ 16x. ಈ 51 ಆ ಕಡೆ ಹೋದ್ರೆ ಮೈನಸ್ ಆಗತ್ತೆ. 85 ಮೈನಸ್ 51 ಆಗತ್ತ. ಸೊ ಇಲ್ಲಿ ಎಷ್ಟು ಉಳಿತು? 2 ಕಳೆದಾಗ ಎಕ್ಸ್ ಅಷ್ಟೇ ಉಳಿತು, 1 ಅಷ್ಟೇ ಉಳಿತು. 17x ಅಲ್ಲಿ 16x ಕಳೆದ್ರೆ 1x ಉಳಿತು. ಅದಾದ ನಂತರ 85ರಲ್ಲಿ 51 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ? 34 ಉಳಿತು. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು ಅಂತ ಹೇಳಿದ್ರೆ 34. ಎಕ್ಸ್ ಎಷ್ಟಾಯ್ತು? 34 ಆಯ್ತು. ಸೊ ಎವರೇಜ್ 16 ಇನ್ನಿಂಗ್ಸ್ ಗಳ ಎವರೇಜ್ ಎಷ್ಟಾಯ್ತು ಅಂತಂದ ಹೇಳಿದ್ರೆ 34 ಆಯ್ತು. ಇಲ್ಲಿ ಎಕ್ಸ್ ಇದ್ದಲ್ಲಿ ನೀವು ಎಲ್ಲಾದ್ರೂ 34 ಅಂತಂದ್ ಹಾಕಿದ್ರೆ ಟೋಟಲ್ ರನ್ ಸಿಕ್ಕು. 16 ಇನ್ನಿಂಗ್ಸ್ ಟೋಟಲ್ ರನ್ ಸಿಕ್ಕು. ಬಟ್ ನಮ್ಗೆ ಏನ್ ಕೇಳಿದಾನ?
ಸೊ ವಾಟ್ ಈಸ್ ಎವರೇಜ್ ಆಫ್ಟರ್ ದಿ 17th ಇನ್ನಿಂಗ್ಸ್ ಅಂತ ಕೇಳಿದ. 17th ಇನ್ನಿಂಗ್ಸ್ ಆದ ನಂತರ ಒಂದು ಎವರೇಜ್ ಎಷ್ಟಿದೆ, x+3 ಇದೆ, x+3 ಇದೆ. ಇಲ್ಲಿ x ಇದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸೊ ಎವರೇಜ್ ಕಂಡುಹಿಡಿಬೇಕಂತಂದ್ರೆ x ವ್ಯಾಲ್ಯೂವನ್ನ ಹಾಕ್ಬೇಕು. x ವ್ಯಾಲ್ಯೂವನ್ನ ಹಾಕ್ರಿ. x ವ್ಯಾಲ್ಯೂ ಎಷ್ಟಿದೆ, x ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 34 ಇದೆ, +3. ಸೊ ಮಾಡಿದಾಗ ಟೋಟಲ್ ಆಗಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ, 37 ಬರುತ್ತೆ. ಇದು ಏನಾಗತ್ತೆ ಅಂತಂದ್ರೆ 37,000 ಹೊಸ ಎವರೇಜ್ ಆಗುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸ್ವಲ್ಪ ಟಫ್ ಆಗಿದೆ ಅಲ್ಲ ಸರ್? ಎಸ್. ಸ್ವಲ್ಪ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ಒಂದೆರಡು ಸರಿ ನೋಡ್ರಿ, 2 ಸರಿ ನೋಡಿದ ತಕ್ಷಣ ನಿಮ್ಗೆ ಈಸಿಯಾಗಿ ಆವಾಗ ಗೊತ್ತಾಗ್ಬಿಡುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ದ ಎವರೇಜ್ ಏಜ್ ಆಫ್ ಅ ಕ್ಲಾಸ್ ಆಫ್ 25 ಸ್ಟೂಡೆಂಟ್ ಇಸ್ 24. ನಾವು ಎವರೇಜ್ ಫಾರ್ಮುಲಾ ಬರ್ಕೊಡ್ರಿ, ಎವರೇಜ್ ಈಕ್ವಲ್ ಟು ಸ್ಟೂಡೆಂಟ್ಸ್ ಆಮೇಲೆ ಅವ್ರದ್ದು ಎವರೇಜ್ ಏಜ್ ಇದೆ ಅಂದ್ರೆ ಟೋಟಲ್ ಏಜ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಎಸ್, ಬರ್ಕೊಂಡು ಹೋಗೋ ಫಾರ್ಮುಲಾ ಅದ್ರ ಪ್ರಕಾರ ಬರ್ಕೋಬೇಕು. ನಮ್ಗೆ ಅವಾಗ ಈಸಿ ಆಗತ್ತೆ ಕ್ಯಾಲ್ಕುಲೇಷನ್ ಮಾಡಕ್ಕೆ. ಸೊ ಟೋಟಲ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾನೆ, 25 ಜನ ಸ್ಟೂಡೆಂಟ್ಸ್ ಇದಾರೆ. ಅವ್ರದ್ದು ಎವರೇಜ್ ಏಜ್ ಎಷ್ಟಾಗತ್ತೆ, 24 ವರ್ಷ ಆಗತ್ತೆ. ಇಫ್ ದ ಟೀಚರ್ ಏಜ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಅಂದ್ರೆ ಅವ್ರದ್ದು ಟೀಚರ್ ಏಜ್ ಕೂಡ ಅದ್ರಲ್ಲಿ ಕೂಡಿಸಿದಾಗ ಎಷ್ಟಾಗತ್ತೆ ಅಂದ್ರೆ 26 ವರ್ಷ ಆಗತ್ತ. ಹಂಗಾದ್ರೆ ಟೀಚರ್ ಏಜ್ ಎಷ್ಟು ಅಂತ ಕ್ವಶನ್ ಕೇಳಿದ್ರ. ಆಗ್ಲೇ ಒಂದ್ ಮಾಡಿದ್ವಲ್ಲ ಸೇಮ್ ಅದೇ ತರ. ಮೊದ್ಲು ಏನ್ ಮಾಡ್ಬೇಕು, ಸೊ ಇವ್ರದ್ದು ಟೋಟಲ್ ಏಜ್ ಕಂಡು ಹಿಡ್ಕೋಬೇಕು. ಟೋಟಲ್ ಏಜ್ ಕಂಡು ಹಿಡ್ಕೋಬೇಕಂದ್ರೆ ಫಾರ್ಮುಲಾ ಪ್ರಕಾರ ಹಾಕ್ರಿ. ಇಲ್ಲಿ ಎವರೇಜ್ ಎಷ್ಟು ಕೊಟ್ಟಿದಾನ, 24 ಕೊಟ್ಟಿದಾನ. ಸೊ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದಾವ, 25 ಇದಾವ. ಅದಾದ ನಂತರ ಟೋಟಲ್ ಏಜ್ ಎಷ್ಟಾಗತ್ತ ಸ್ಟೂಡೆಂಟ್ಸ್ ಗೊತ್ತಿಲ್ಲ. ಸೊ ಟೋಟಲ್ ಏಜ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಸ್ಟೂಡೆಂಟ್. ಸೊ ಎಷ್ಟಾಗತ್ತೆ ನೋಡ್ರಿ, 24 × 25 ಆಗತ್ತ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಸೊ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ, 25 × 24 ಮಾಡಿದಾಗ 600 ಬರುತ್ತೆ. ಸೊ ಇದು ಸ್ಟೂಡೆಂಟ್ಸ್ ಗಳದ್ದು ಟೋಟಲ್ ಏಜ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡಿದಾರೆ ಅಂದ್ರೆ ಈ ಏಜ್ ಅಲ್ಲಿ ಒಬ್ರು ಟೀಚರ್ದು ಸೇರಿಸಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವ್ರದ್ದು ಎವರೇಜ್ ಏಜ್ ಏನಾಗತ್ತೆ ಅಂದ್ರೆ 26 ವರ್ಷ ಬರುತ್ತೆ. ಟೋಟಲ್ ಎವರೇಜ್ ಏಜ್ ಎಷ್ಟಾಗತ್ತೆ, ಟೀಚರ್ನ ಕೂಡಿಸಿದಾಗ 26 ವರ್ಷ ಬರುತ್ತೆ. ಅವಾಗ ಟೋಟಲ್ ಏಜ್ ಎಷ್ಟಾಗತ್ತೆ ನಾವು ಕಂಡುಹಿಡಬೇಕು ನೋಡ್ರಿ. ಸೊ ಇದೇ ಪ್ರಕಾರ ಹಾಕ್ರಿ. ಹೊಸ ಎವರೇಜ್ ಎಷ್ಟಿದೆ, 26 ಇದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾದ್ರೂ ಇಲ್ಲಿ 25 ಜನ ಸ್ಟೂಡೆಂಟ್ ಆಮೇಲೆ ಒಬ್ರು ಟೀಚರು ಸೇರಿದಾಗ ಎಷ್ಟಾಗತ್ತೆ, 26 ಜನ ಆಗ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟೋಟಲ್ ಏಜ್ ನಮ್ಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು ಇವಾಗ. ಸೊ ಟೋಟಲ್ ಏಜ್ ಆಫ್ ಏನಾದ್ರು ಅನ್ಕೊಳ್ಳಿ, ಟೋಟಲ್ ಏಜ್ ಅಂತ ಬರ್ಕೊಡು. ಸೊ ಇವಾಗ ನೋಡ್ರಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 26 × 26 ಆಗತ್ತೆ. 26 ಆ ಕಡೆ ಹೋದ್ರೆ ಸೊ ಇದನ್ನ ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗತ್ತೆ ಅಂದ್ರೆ 676 ಆಗತ್ತೆ. ಸೊ ಇವಾಗ ನೋಡ್ರಿ ಟೋಟಲ್ ಏಜ್ ಟೀಚರ್ನು ಕೂಡಿಸ್ಕೊಂಡು ಟೋಟಲ್ ಏಜ್ ಎಷ್ಟಿದೆ, 676 ಆಯ್ತಾ. ಈ 676 ಸ್ಟೂಡೆಂಟ್ ಟೋಟಲ್ ಸ್ಟೂಡೆಂಟ್ ಏಜ್ ಎಷ್ಟಿದೆ, 600 ಇದೆ. ಈ 600 ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ, ಟೀಚರ್ ಏಜ್ ಸಿಗುತ್ತೆ ತಾನೆ. ಎಸ್, ಕಳಿರಿ ನೋಡೋಣ. 76 ಏಜ್ ಉಳಿಯುತ್ತೆ. ಸೊ ಟೀಚರ್ ಏಜ್ ಎಷ್ಟಿದೆ ಅಂತಂದ ಹೇಳಿದ್ರೆ 76 ಇದೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ, ದ ಎವರೇಜ್ ಸ್ಯಾಲರಿ ಆಫ್ ಎ ಅಂಡ್ ಬಿ ಈಸ್ ಎಷ್ಟಿದೆ. ಎ ಮತ್ತು ಬಿ ಅನ್ನೋರು ಇದಾರ. ಇವ್ರದ್ದು ಎವರೇಜ್ ಸ್ಯಾಲರಿ ಎಷ್ಟಿದೆ ಅಂದ್ರೆ 48,000 ಇದೆ. ಸೊ ಅದಾದ ನಂತರ ಎವರೇಜ್ ಸ್ಯಾಲರಿ ಆಫ್ ಬಿ ಅಂಡ್ ಸಿ ಎಷ್ಟಿದೆ, ಬಿ ಮತ್ತು ಸಿ ಇದೆ ಎಷ್ಟಿದೆ, 42,000 ಇದೆ. ಎಷ್ಟಿದೆ, 42,000 ಇದೆ. ದ ಎವರೇಜ್ ಸ್ಯಾಲರಿ ಆಫ್ ಎ ಅಂಡ್ ಸಿ ಎಷ್ಟಿದೆ, ಎ ಅಂಡ್ ಸಿ 38,000 ಇದೆ. ಸೊ ಇವಾಗ ನೀವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ದೆನ್ ಫೈಂಡ್ ದ ಸ್ಯಾಲರಿ ಆಫ್ ಎ ಕಂಡುಹಿಡಿಬೇಕು. ಎದ ಒಂದ್ ಏನಂತಂದ ಹೇಳಿದ್ರೆ ನೀವು ಸ್ಯಾಲರಿಯನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡ್ತೀರಿ ಎದ ಒಂದು ಸ್ಯಾಲರಿ? ಎಸ್, ಸೊ ಇವಾಗ ನಾವು ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಮೊದಲು ಫಾರ್ಮುಲಾ ಪ್ರಕಾರ ಬರ್ತಾ ಹೋಗ್ರಿ. ಸೊ ಎವರೇಜ್ ಈಕ್ವಲ್ ಟು ಏನು, ಟೋಟಲ್ ಸ್ಯಾಲರಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಪರ್ಸನ್ ಅಂತಂದ ಹೇಳಿ ನಾವು ಬರ್ಕೊಂತೀವಿ. ಸೊ ಎವರೇಜ್ ಎಷ್ಟಿದೆ, 48,000 ಕೊಟ್ಟಿದ್ದಾನೆ. ಮೊದಲನೇದ ಒಂದ್ ಬರ್ಕೋಬೇಕು. ಎವರೇಜ್ ಎಷ್ಟಿದೆ, 48,000. ಸೊ ಅದಾದ ನಂತರ ಎಷ್ಟು ಜನ ಇದಾರೆ, ಅವ್ರಿಬ್ರು 2 ಜನ ಇದಾರೆ. ಸೊ ಅದಾದ ನಂತರ ಅವ್ರದ್ದು ಟೋಟಲ್ ಸ್ಯಾಲರಿ ಎಷ್ಟಾಗತ್ತ ಅದ್ ನಮ್ಗೆ ಗೊತ್ತಿಲ್ಲ. ಇಬ್ಬರದು ಸ್ಯಾಲರಿ ನಮ್ಗೆ ಗೊತ್ತಿಲ್ಲ, ಎವರೇಜ್ ಕೊಟ್ಟಿದ್ದಾನೆ ಇದನ್ನ. ಸೊ ಇವಾಗ ಅವ್ರ ಇಬ್ಬರದು ಟೋಟಲ್ ಸ್ಯಾಲರಿ ಎಷ್ಟಾಗತ್ತೆ, ಎ ಪ್ಲಸ್ ಬಿ ಅಂದ್ರೆ 48,000 ಇಂಟು 2 ಮಾಡಿದಾಗ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಸೊ ಅವ್ರದ್ದು ಟೋಟಲ್ ಸ್ಯಾಲರಿ ಬರುತ್ತೆ. ಸೇಮ್ ಅದೇ ತರ ಬಿದು ಮಾಡ್ಬೇಕು ಆಮೇಲೆ ಸಿದು ಮಾಡ್ಬೇಕು. ಸೊ ಇವು 3 ಮಾಡಿದಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇವನ್ನೆಲ್ಲ ಕೂಡಿಸ್ಬೇಕು. ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಅದಾದ ನಂತರ ಪ್ಲಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಏನ್ ಬರುತ್ತೆ, ಎ ಪ್ಲಸ್ ಸಿ. ಸೊ ಇವುಗಳನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2a ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ. 2a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಇವುಗಳನ್ನೆಲ್ಲವನ್ನ ಸೇರಿಸಿದಾಗ ಒಂದು ಅಮೌಂಟ್ ಬರುತ್ತೆ. ಸೊ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡುಹಿಡಬೇಕು ಮೊದಲು. ಎ ಪ್ಲಸ್ ಬಿ ಪ್ಲಸ್ ಸಿ ಸೊ ಹೋಲ್ ಡಿವೈಡೆಡ್ ಬೈ 2 ಆಗತ್ತ. ಸೊ ಆನ್ಸರ್ ಬರುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಆಯ್ತು. ಸೊ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಕಂಡು ಹಿಡ್ಕೊಂಡಿರ್ತೀವಿ ಗೊತ್ತಾ,
ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಬಿ ಪ್ಲಸ್ ಸಿ ಏನ್ ಕಂಡಿಡ್ಕೊಂಡಿರ್ತೀವಲ್ಲ, ಸೊ ಈ ವ್ಯಾಲ್ಯೂಸ್ ನ ಇಲ್ಲಿ ಹಾಕಿದಾಗ ಏನಂತಂದ ಹೇಳಿದ್ರೆ ಏದ್ ನಮಗ್ ಆನ್ಸರ್ ಬರುತ್ತೆ. ಈ ಆನ್ಸರ್ ಅನ್ನ ನೀವೇನ್ ಮಾಡ್ಬೇಕಂತಂದ ಹೇಳಿದ್ರೆ ಕಂಡುಹಿಡಿಬೇಕು. ಅದನ್ನ ನಾನು ಹೇಳಲ್ಲ, ಯಾಕಂತಂದ ಹೇಳಿದ್ರೆ ಸ್ವಲ್ಪ ತಲೆಯನ್ನು ಓಡಿಸ್ರಿ, ಸೊ ಕಂಡುಹಿಡಿದಿ. ಸೊ ಇಷ್ಟೇನಂತಂದ ಹೇಳಿದ್ರೆ ಎವರೇಜ್ ಬಗ್ಗೆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಹೇಳಿದೀನಿ. ಸೊ ಒಂದ್ಸರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ರಿ, ಇನ್ನೊಂದ್ಸರಿ ಅರ್ಥ ಆಗ್ಲಿಲ್ಲ ಮತ್ತೊಂದ್ಸರಿ ನೋಡ್ರಿ, ಬಟ್ ಆದ್ರೆ ಅರ್ಥ ಮಾಡ್ಕೊಡ್ರಿ. ಓಕೆ, ನಾನು ಹೇಳಿದ್ದೆ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಬೇರೆ ವಿಡಿಯೋಸ್ ಗಳನ್ನ ನೋಡ್ರಿ. ಸೊ ಅವರು ಫಾರ್ಮುಲಾ ಪ್ರಕಾರ ಎಲ್ಲ ಏನೇನೋ ಹೇಳಿರ್ತಾರ, ಅದನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಅಲ್ಲಿ ಏನ್ ಕ್ವಶನ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಫಾರ್ಮುಲಾವನ್ನು ಕಂಡುಹಿಡ್ಕೊಂಡು ಅದ್ರಲ್ಲಿ ಫಿಲ್ ಮಾಡ್ಕೊಂತ ಹೋಗ್ಬೇಕು. ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಏನ್ ಕೊಟ್ಟಿದಾರ ನಾವು ಏನ್ ಕಂಡುಹಿಡಬೇಕು, ಏನ್ ಕೊಟ್ಟಿದಾರ ಏನ್ ಕಂಡುಹಿಡಬೇಕು. ಲಾಸ್ಟಿಗೆ ನಾವು ಎವರೇಜ್ ಕಂಡುಹಿಡಬೇಕು. ಎವರೇಜ್ ಕಂಡುಹಿಡಿಯಬೇಕು ನಾವು ಏನೇನ್ ಮಾಡ್ಬೇಕು ಅನ್ನೋದನ್ನ ನೀವು ಕಂಡುಹಿಡ್ಕೋಬೇಕು. ಸೊ ಅದಾದ್ನಂತರ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆದ ನಂತರ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ. ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ, ಬೇರೆ ಬೇರೆ ಬುಕ್ಸ್ ಗಳನ್ನ ಓದ್ರಿ, ಸೊ ಸ್ಕೋರ್ ಅನ್ನ ಮಾಡ್ರಿ. ಸೊ ಆರಾಮಾಗಿ ಏನಂತಂದ್ರೆ ಹೇಳಿದ್ರೆ ಜಾಬ್ ಅನ್ನ ಹಿಡಿಬಹುದು. ಬಟ್ ಆದ್ರೆ ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಓಕೆ, ಒಂದ್ ಕ್ವಶನ್ ಪೇಪರ್ ಮಾಡಿದ್ರೆ, 2 ಕ್ವಶನ್ ಪೇಪರ್ ಮಾಡಿದ್ರೆ ಸರ್ ಆರಾಮಾಗಿ ನಾವು ಮಾಡ್ಕೋಬಹುದು ಸರ್ ಅಂತ ಹೇಳಿ ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ರಿ. ಆಮೇಲೆ ಇನ್ನೊಂದು ಇದೇ ಕ್ಲಾಸ್ ಅಲ್ಲಿ ಲಾಸ್ಟ್ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂತ ಹೇಳಿದ್ರೆ, ಸೊ ನೆಕ್ಸ್ಟ್ 10th ಕ್ವಶನ್ ಪೇಪರ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ. 10th ಕ್ವಶನ್ ಪೇಪರ್ ನ ಈಸಿಯಾಗಿ ಸಿಂಪ್ಲಿ ಆಗಿ. ಸೊ ನೀವು ಕ್ವಶನ್ ಪೇಪರ್ ಮಾಡುವಾಗ ಕಂಪಲ್ಸರಿ ನೀವ್ ಏನ್ ಮಾಡ್ಬೇಕಂದ್ರೆ ಆನ್ಸರ್ ಸೀಟ್ ಅನ್ನ ರೆಡಿ ಮಾಡ್ಕೊಂಡು ನೀವು ಆನ್ಸರ್ ಅನ್ನ ಮಾಡ್ಕೊಂತ ಹೋಗ್ಬೇಕು. ನಾನು ಎಕ್ಸ್ಪ್ಲನೇಷನ್ ಎಲ್ಲ ಜಾಸ್ತಿ ಕೊಡಲ್ಲ, ಜಸ್ಟ್ ಕ್ವಶನ್ ಅನ್ನ ಹೇಳ್ತೀನಿ, ಓದಿ ಯಾವ ತರ ಅಂತಂದ ಹೇಳಿ ಅದ್ರದ್ದು ಆನ್ಸರ್ ಹೇಳ್ತೀನಿ. ಸೊ ಅದಾದ್ಮೇಲೆ ಕ್ವಶನ್ ಹೇಳ್ತೀನಿ, ಆನ್ಸರ್ ಹೇಳ್ತೀನಿ. ಟೋಟಲ್ ಆಗಿ ನಿಮ್ ಸ್ಕೋರ್ ಎಷ್ಟೆಷ್ಟು ಬಂದಿದೆ ಅಂತಂದ ಹೇಳಿ ಪ್ರತಿಯೊಬ್ರು ಸೊ ಕಮೆಂಟ್ ಮಾಡ್ಬೇಕಾಗತ್ತ. ಸೊ ಅದ್ರ ಮೇಲೆ ಗೊತ್ತಾಗತ್ತೆ ನೀವು ಎಷ್ಟು ಸ್ಟಡಿ ಮಾಡ್ತಿದ್ದೀರಾ ಅಂತಂದ ಹೇಳಿ ಟೋಟಲ್. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ನೀವು 9 ಕ್ವಶನ್ ಪೇಪರ್ಸ್ ಗಳನ್ನ ನೋಡಬೇಕು. ಆಮೇಲೆ ಇವಾಗ ರೀಸೆಂಟ್ ಆಗಿ ಅಗ್ನಿವೀರ್ ಬಗ್ಗೆ ನಾನು ಏನ್ ಕ್ವಶನ್ ವಿಡಿಯೋಸ್ ಗಳನ್ನ ಹಾಕ್ತಿದೀನಿ ಅವುಗಳನ್ನೆಲ್ಲ ನೋಡ್ಬೇಕು. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.